ಅಥಾಪಿ ನ ಸೃಷ್ಟುತ್ವಾದಿ ಅನಂತಗುಣತ್ವಂ ಹರೇಃ ಸಾಧು ನಿರ್ನಿಮಿತ್ತಂ ಪ್ರಾಣಿನಾಂ ವಿಭಾಗೇನ ಸುಖ ದುಃಖಾದಿದಾನೆ ವೈಷಮ್ಯಸ್ಯ ನಿರ್ಘೃಣ್ಯಸ್ಯ ಚ ಆಪತ್ತೇರಿತ್ಯತಃ ಪ್ರಾಪ್ತಂ ವೈಷಮ್ಯ ನಿರ್ಘೃಣ್ಯೇನ ಸಾಪೇಕ್ಷತ್ವಾದಿತ್ಯಾದಿ ಸೂತ್ರತ್ರಯಂ ತದರ್ಥಃ ನಾಯುಕ್ತಂ ತದಿತ್ತಿ. ಅದಕ್ಕೆ ಹೇಳ್ತಾರೆ, ಪರಮಾತ್ಮ ನಿರ್ನಿಮಿತ್ತವಾಗಿ ಜೀವರಲ್ಲಿ ವಿಭಾಗ ಮಾಡಿ ಅವರಿಗೆ ಸುಖ ದುಃಖಾದಿಗಳನ್ನು ಕೊಡ್ತಾ ಇದ್ದಾನೆ ಅಂದರೆ ಅವನು ಪಕ್ಷಪಾತಿ ಮತ್ತು ಕ್ರೂರಿ ಅಂತ ಪ್ರಶ್ನೆ ಮಾಡಿದ ಉತ್ತರ ಕೊಟ್ಟರು. ತತ್ ಸೃಷ್ಟುತ್ವಾದಿ ಅನಂತ ಗುಣತ್ವಂ ನ ಅಯುಕ್ತಂ ಪ್ರಾಗುಕ್ತ ಯುಕ್ತಿ ವಿರುದ್ಧಂ ನ ಭವತಿ. ಹಿಂದೆ ಹೇಳಿದಂತೆ ಯಾವುದೇ ವಿಧವಾದ ಯುಕ್ತಿಗೆ ವಿರುದ್ಧವಾದದ್ದಲ್ಲ ಇದು. ತತ್ ಸೃಷ್ಟುತ್ವಾದಿಕಂ ಪುಣ್ಯೇನ ಪುಣ್ಯಂ ಲೋಕಂ ನಯತಿ ಪಾಪೇನ ಪಾಪಂ ಇತ್ಯಾದಿಕಾ ಶ್ರುತಿ ಕರ್ಮ ಸಾಪೇಕ್ಷಂ ವದೇತ್ಯತೋ ಅತಃ ಇತಿ ಯೋಚ್ಯಂ. ನಿರ್ನಿಮಿತ್ತವಲ್ಲ, ಕರ್ಮ ನಿಮಿತ್ತವಾಗಿ ಉಪಲಕ್ಷಣ ಅನಾದಿ ಸ್ವರೂಪ ಯೋಗ್ಯತೆ, ಅನಾದಿ ಕರ್ಮ ಮತ್ತು ಪ್ರಯತ್ನ ಇದನ್ನು ನೋಡಿಕೊಡೋದ್ರಿಂದ ನಿರ್ನಿಮಿತ್ತವಾಗಿ ಮಾಡಿದ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅನಾದಿ ತತ್ತದೀಯ ಕರ್ಮಾಪೇಕ್ಷೆಯ ಸುಖಾದಿದಾನಾತ್ಮನ ವೈಷಮ್ಯಾದಿ ಯುಕ್ತಿ ವಿರೋಧ ಇತಿ ಭಾವ. ಅನಾದಿ ತತ್ತದೀಯ ಕರ್ಮಾಪೇಕ್ಷೆಯ ಏನದಕ್ಕೆ ಅರ್ಥ ಅಂದ್ರೆ ಕರ್ಮ ಸಾಪೇಕ್ಷಂ ಅಂದ್ರೇನು? ಸೂತ್ರದಲ್ಲಿ ಏನಂತಿದೆ? ವೈಷಮ್ಯ ನಿರ್ಗಣ್ಯೇನ ಸಾಪೇಕ್ಷತ್ವಾತ್ ಅಂತಿದೆ. ಸಾಪೇಕ್ಷ ಅಂದ್ರೆ ಯಾವುದು? ಕರ್ಮ ಸಾಪೇಕ್ಷ. ಕರ್ಮ ಸಾಪೇಕ್ಷ ಅಂದ್ರೆ ಏನು? ಅನಾದಿ ತತ್ತದೀಯ ಕರ್ಮಾಪೇಕ್ಷೆಯ ಅನಾದಿಯಾದ ತತ್ತದೀಯ ಅವರವರಿಗೆ ಸೇರಿದಂತಹ ಕರ್ಮವನ್ನು ಅಪೇಕ್ಷಿಸಿ, ಅದನ್ನು ಅಪೇಕ್ಷ ಅಂದ್ರೆ ನಿಮಿತ್ತ ಮಾಡಿಕೊಂಡು ಸುಖಾದಿದಾನಾತ್ ಸುಖಾದಿಗಳನ್ನು ಪರಮಾತ್ಮ ಕೊಡೋದ್ರಿಂದ ನಾ ವೈಷಮ್ಯಾದಿ ಯುಕ್ತಿ ವಿರೋಧ ಇತಿ ವೈಷಮ್ಯ ಮೊದಲಾದ ಯುಕ್ತಿಗೆ ವಿರೋಧ ಇಲ್ಲಿ ಬರಲೇ ಇಲ್ಲ. ಇತಿ ಭಾವ. ಏವಂ ಕರ್ಮಣೋ ಸ್ವಾತಂತ್ರ್ಯೇ ಪುನರ್ವೈಷಮ್ಯಾದಿ ಆಪತ್ತಿ ಸ್ವಾತಂತ್ರ್ಯೇ ತು ಹರೇಃ ಸರ್ವ ಸ್ವಾತಂತ್ರ್ಯಾದಿ ಗುಣಹಾನಿರಿತ್ಯತೋಪಿ ನಾಯುಕ್ತಂ ತದಿತ್ಯಾದಿ. ಏವಂ ಕರ್ಮಣೋ ಸ್ವಾತಂತ್ರ್ಯೇ ಪುನರ್ವೈಷಮ್ಯಾದಿ ಆಪತ್ತಿ. ಹಾಗಿದ್ದರೆ ಕರ್ಮವೇ ಸ್ವತಂತ್ರವಾಗೋದಾದ್ರೆ ಮತ್ತೆ ವೈಷಮ್ಯ ಬಂತು. ಸ್ವಾತಂತ್ರ್ಯೇ ತು ಹರಿಯೇ ಸ್ವತಂತ್ರ ಅಂತ ಹೇಳೋದಾದ್ರೆ ಸರ್ವ ಸ್ವಾತಂತ್ರ್ಯಾದಿ ಗುಣಹಾನಿರಿತ್ಯತೋಪಿ ನಾಯುಕ್ತಂ ತದಿತ್ಯಾದಿ. ಇದನ್ನು ಕೂಡ ಕರ್ಮಣೋ ಸ್ವಾತಂತ್ರ್ಯೇ ಪುನರ್ವೈಷಮ್ಯಾದಿ ಆಪತ್ತಿ, ಕರ್ಮವನ್ನೇ ಪ್ರಧಾನ ಮಾಡಿಕೊಳ್ಳೋದಾದ್ರೆ ಮತ್ತೆ ವೈಷಮ್ಯ ಬಂತು. ಯಾಕೆ? ಸಾಮರ್ಥ್ಯ ಇದ್ರೂ ಕೂಡ ಹಾಗೆ ಮಾಡ್ಕೊಳ್ಳೋದಿಲ್ಲ, ಕರ್ಮವನ್ನು ಡಿಪೆಂಡ್ ಆಗ್ತಾನೆ ಅಂದ್ರೆ ಇಲ್ಲ ಪರಮಾತ್ಮನಿಗೆ ವೈಷಮ್ಯ ದೋಷ, ಇಲ್ಲ ಸ್ವಾತಂತ್ರ್ಯ ಹಾನಿ. ನಾನೇನ್ ಮಾಡ್ಲಿ ಅಂತ ಕೇಳಿದ್ರೆ ಸ್ವಾತಂತ್ರ್ಯ ಅಲ್ಲ ಅಂತ ಆಯ್ತಲ್ಲ. ಐ ಆಮ್ ಹೆಲ್ಪ್ಲೆಸ್ ಅಂತ ಹೇಳಿ ಅರ್ಥ. ಸ್ವತಂತ್ರ ಯಾರು ಹೆಲ್ಪ್ಲೆಸ್ ಅಂತ ಕರ್ಕೋತಾರ? ಸ್ವಾತಂತ್ರ್ಯ ಇಲ್ಲಿ ಅದೇ ಹೇಳ್ತೇನೆ. ಕರ್ಮನೋ ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಎರಡು ಅರ್ಥನೂ ಬರುತ್ತೆ. ಕರ್ಮವನ್ನು ಸ್ವತಂತ್ರ ಮಾಡ್ಕೋತೀರೋ ಮತ್ತೆ ವೈಷಮ್ಯ ಬಂತು. ಯಾಕೆ? ಅನಾದಿ ಕರ್ಮ ಅನಾದಿ ಸ್ವರೂಪ, ಅದಕ್ಕೆ ಸ್ವಾತಂತ್ರ್ಯ ಹೇಳಿದ್ರೆ ಹೋಯ್ತು. ಅಸ್ವತಂತ್ರ ಅಂದ್ರೆ ಪುನಃ ಏನು ಉಪಯೋಗ ಇಲ್ಲ, ತಾನೇ ಮಾಡಿದಾಗಾಯ್ತಲ್ಲ. ಕರ್ಮ ಅಸ್ವತಂತ್ರ ಅಂತ ಹೇಳಿದ್ರೆ ನೀನು ಸ್ವತಂತ್ರ, ಕರ್ಮ ಅಸ್ವತಂತ್ರ. ಅಸ್ವತಂತ್ರವಾದ ಕರ್ಮವನ್ನು ನೋಡ್ಕೊಂಡು ಮಾಡ್ತೀನಿ ಅಂದ್ರೆ ಸ್ವಾತಂತ್ರ್ಯಕ್ಕೆ ಏನು ಮಹತ್ವ ಬಂದಾಗಾಯ್ತು. ಅದು ಸರಿಯಲ್ಲ, ವೈಷಮ್ಯವೇ ಕಾರಣ. ಸ್ವಾತಂತ್ರ್ಯ ಇತ್ತು ಹರೇಹೇ ಸರ್ವ ಸ್ವಾತಂತ್ರ್ಯ ಆದಿ, ಇಲ್ಲ ಕರ್ಮವೇ ಸ್ವತಂತ್ರ ಅಂತ ಕರೆಯೋದಾದ್ರೆ ದೇವ್ರಿಗೆ ಆಗ್ಬೇಕು. ಅದಕ್ಕೆ ಬೇವಾಸ್ಗಳು ಏನ್ ಮಾಡ್ಕೊಂಡು ದೇವ್ರನ್ನ ಕೈ ಬಿಟ್ಬಿಟ್ರು. ತಸ್ಮೈ ನಮಃ ಕರ್ಮಣೆ ಅಂತ ಶುರು ಮಾಡಿ. ಕರ್ಮ ಸ್ವತಂತ್ರ ಅಂತ ಒಪ್ಕೊಂಡ್ರು ಪ್ರಯೋಜನ ಇಲ್ಲ, ಕರ್ಮ ಅಸ್ವತಂತ್ರ ಅಂತ ಒಪ್ಕೊಂಡ್ರು ಪ್ರಯೋಜನ ಇಲ್ಲ. ಒಟ್ಟು ಏನೇ ಹೇಳಿದ್ರು ಕೂಡ ವೈಷಮ್ಯ ತಪ್ಪಿದ್ದಲ್ಲ ಮತ್ತು ನೈರ್ಗುಣ್ಯ ತಪ್ಪಿದ್ದಲ್ಲ ಅಂತ ಹೇಳ್ತಾರೆ. ನಾಯುಕ್ತಂ ತದಿತ್ಯಾದಿ. ತತ್ ಹರೇಹೇ ಸಷ್ಟುತ್ವ ಸ್ವಾತಂತ್ರ್ಯಾದಿ ಗುಣವತ್ವಂ ಮುಕ್ತ ಯುಕ್ತಿ ವಿರುದ್ಧಂ ನ. ಏನು ಯೋಚನೆ ಮಾಡಬೇಡ. ಹಿಂದೆ ಹೇಳಿದಂತೆ ಹರಿಯ ಸೃಷ್ಟುತ್ವ ಸ್ವಾತಂತ್ರ್ಯಾದಿ ಗುಣವತ್ವಂ, ಸೃಷ್ಟುತ್ವ ಸ್ವಾತಂತ್ರ್ಯಾದಿ ಗುಣಗಳನ್ನು ಹೊಂದಿರುವಿಕೆಯು ಉಕ್ತ ಯುಕ್ತಿ ವಿರುದ್ಧಂನ, ಅಲ್ಲಿ ಸೊನ್ನೆ ಬಿಟ್ಟೋಗಿದೆ ಅನುಸ್ವಾರ. ಉಕ್ತ ಯುಕ್ತಿ ವಿರುದ್ಧಂನ, ಹಿಂದೆ ಹೇಳಿದ ಯುಕ್ತಿಗೆ ವಿರುದ್ಧವಾದದ್ದಲ್ಲ. ಕುತಃ ತತ್ ಸ್ವಾಧೀನ ಕರ್ಮಾಪೇಕ್ಷೆಯ ಫಲದಾನಂ. ಕರ್ಮವನ್ನು ಅಪೇಕ್ಷಿಸೇ ಪರಮಾತ್ಮ ಫಲ ಕೊಡ್ತಾನೆ. ಆದ್ರೆ ಕರ್ಮಕ್ಕೆ ಸ್ವಾತಂತ್ರ್ಯ ಇಲ್ಲ. ಸ್ವಾಧೀನ ಕರ್ಮಾಪೇಕ್ಷೆಯ ಅದು ಅಸ್ವತಂತ್ರನೇ. ಆದರೆ ಸಕಾರ ಏತ್ ಪುಣ್ಯಮಥಾಪಿ ಪಾಪಂ ನತಾವತ ದೋಷ ವಾನೀಶಿತಾಪಿ. ಅಲ್ಲಿ ಭಾಷ್ಯದಲ್ಲಿ ಕೋಟ್ ಮಾಡಿರ್ತಕ್ಕಂತಹ ಶ್ರುತಿ ಸಕಾರ ಏತ್. ಕರ್ಮ ಇನ್ನು ಬಂದಿಲ್ಲ, ಅದು ಇನ್ನು ಮುಂದೆ ಬರುತ್ತೆ. ಇನ್ನು ಅದು ವಿಷಯ ಬಂದಿಲ್ಲ. ಸಕಾರ ಏತ್ ಪುಣ್ಯಮಥಾಪಿ ಪಾಪಂ. ಪರಮಾತ್ಮ ಪುಣ್ಯ ಪಾಪಗಳನ್ನ ಇಲ್ಲಿ ಕರ್ಮಕ್ಕೆ ಎಂಡ್ ಮಾಡಿದ್ರೆ ಏನಾಗತ್ತೆ? ಪ್ರಾಬ್ಲಮ್ ಬರುತ್ತೆ.
ಕರ್ಮಕ್ಕೆ ಎಂಡ್ ಮಾಡಿದ್ರೆ. ಅದು ಹಿಂದೇನಿದೆ ಸ್ವರೂಪ ಇದೆ, ಅದು ಬಿಡಾಗಿಲ್ಲ. ಅರ್ಥ ಆಯ್ತಾ? ಕರ್ಮ ಕರ್ಮ ಅಂತ ಯಾತಕ್ಕೆ ಹೇಳ್ತಾರೆ ಅಂದ್ರೆ ಎದುರಿಗೆ ಕಾಣೋದು ಯಾವುದು? ಕರ್ಮ. ಸ್ವರೂಪ ಕಣ್ಣಿಗೆ ಕಾಣೋದಿಲ್ಲ, ಅದಕ್ಕೆ ಹೇಳಿದ್ರು ಅಷ್ಟೇ ಹೊರತು ನಿಜವಾಗ್ಲೂ ಇರೋದೇನೋ ಇಲ್ಲೋಡಪ್ಪ. ವಿದ್ಯಾರ್ಥಿ ಎಲ್ಲಿದ್ದಾನೋ ಗೊತ್ತಿಲ್ಲ, ಎದುರಿಗಿರೋದು ಯಾವುದೀಗ ಆನ್ಸರ್ ಪೇಪರ್ ಗೊತ್ತಾಯ್ತು, ಬರೋದು ಆನ್ಸರ್ ಸರಿ ಇಲ್ಲ ಮಾರ್ಕ್ಸ್ ಅಷ್ಟೇ ಹೇಳ್ತಾರೆ. ಬಟ್ ಓದಿಲ್ಲ ಇದಿಲ್ಲ ಅವೆಲ್ಲ ಹೇಳ್ಬೇಕಾಗಿಲ್ಲ. ಯಾತಕ್ಕೆ? ಸರಿಯಾಗಿ ಬರೆದಿರೋ ಕಾರಣ ಅದೇನೆ. ಕೊನೆಗೆ ಯಾಕೆ ಓದಿಲ್ಲ ಅವ್ರ ಯೋಗ್ಯತೆ ಇರೋದೇ ಅಷ್ಟು. ಕೊನೆಗೆ ಎಲ್ಲಿ ಇರುತ್ತದ ಅವ್ರ ಹಣೆ ಬರಲೇ ಅಷ್ಟು ಅಂತ ಹೇಳ್ತಾರೆ. ಕೊನೆಗೆ ಅದು ಕೆಪಾಸಿಟಿ ಇರೋದೇ ಅಷ್ಟು ಅಂತ ಹೇಳಿದ್ರೆ, ಕೆಪಾಸಿಟಿ ಅಂದ್ರೆ ಒಂದೇ, ಸ್ವರೂಪ ಯೋಗ್ಯತೆ ಅಂದ್ರೆ ಒಂದೇ. ಅದನ್ನ ನೆಕ್ಸ್ಟ್ ತತ್ ಹರೇಹೇ ಸಷ್ಟುತ್ವ ಸ್ವಾತಂತ್ರ್ಯಾದಿ ಗುಣವತ್ತಂ ಯುಕ್ತಿ ವಿರುದ್ಧಂ ನ ಕುತಃ ತತ್ ಸ್ವಾಧೀನ ಕರ್ಮಾಪೇಕ್ಷೆಯ ಫಲದಾನಂ ಸಕಾಕಾರಯೇತ್ ಪುಣ್ಯಂ ಅಥಾಪಿ ಪಾಪಂ. ಪರಮಾತ್ಮ ಪುಣ್ಯ ಕಾರ್ಯಗಳನ್ನು ಮಾಡಿಸ್ತಾನೆ, ಪಾಪ ಕಾರ್ಯಗಳನ್ನು ಮಾಡಿಸ್ತಾನೆ. ಯಾತಕ್ಕೆ? ಅವನ ಸ್ವರೂಪ ನೋಡ್ಕೊಂಡು ಮಾಡಿಸೋದ್ರಿಂದ ಅದೇನಲ್ಲ, ದೋಷ ಅಲ್ಲ. ನತಾವತ ದೋಷವಾನೀಶಿತಾಪಿ. ಅದರಿಂದ ದೇವರಿಗೆ ಯಾವುದೇ ವಿಧವಾದ ಈಶಿತ ದೋಷವಾನ್ ನ ಭವತಿ. ಈಶಿತ ಪರಮಾತ್ಮನೋ ದೋಷವಾನ್ ದೋಷವುಳ್ಳವನಾಗಿ ನ ಆಗಲಾರ. ಯಾತಕ್ಕೆ? ಇತ್ಯಾದಿಕ ಶ್ರುತಿಯಾಗಿದೆ. ಶ್ರುತಿ ಅದೋಷಂ ವದೇದ್ಯತೋ ಅತಃ ಇತಿ ಯೋಜ್ಯಂ. ದೇವರಿಗೆ ದೋಷ ಇಲ್ಲ ಅಂತ ಹೇಳಿದ ಮೇಲೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಬೇಕೆ ಹೊರತು ಆಕ್ಷೇಪ ಮಾಡೋದು ಬೇರೆ, ಅರ್ಥ ಮಾಡ್ಕೊಳ್ಳೋದು ಬೇರೆ. ಎರಡು ವಿಷಯ ಹೇಳಿ ಆಯ್ತು. ಈಗ ಸಾಪೇಕ್ಷವಾಗಿ ಅಂತ ಹೇಳಿದ್ರು, ಕಾರಣ ಸರಿ ಸ್ವತಂತ್ರ ಅಂತಲೂ ಹೇಳಿದ್ರು. ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟರೆ ಉತ್ತರ ಸಿಗುತ್ತೆ. ಏನು ಅಂತ ಹೇಳ್ತಾರೆ, ತತ್ತದೀಯ ಅನಾದಿ ಪೂರ್ವ ಪುಣ್ಯಾದಿಕಂ ಅಪೇಕ್ಷಾ. ಮತ್ತೆ ಹೋಗ್ಬೇಕು ಹಿಂದಕ್ಕೆ. ಆ ಪುಣ್ಯ ಮಾಡ್ಕೊತಾ ಹೋದ್ರೆ ಅಪೇಕ್ಷ ಆತ್ಮನ ತೈಸ್ತೈಹಿ ಕಾರಿತ ಉತ್ತರ ಪುಣ್ಯಾದಿಕಮಪೇಕ್ಷ. ತಾನೇ ಅವರಿಂದ ಮಾಡಿಸ್ತಕ್ಕಂಥ ಮುಂದಿನ ಪುಣ್ಯಾದಿಗಳನ್ನು ಗಮನಿಸಿ ಸುಖ ದುಃಖಾದಿ ಫಲದಾನೇನ ಪ್ರಾಪ್ತ ವೈಷಮ್ಯಾದೇಹೇ ಅದೋಷತ್ವಸ್ಯ ಶ್ರುತೌ ಉಕ್ತತ್ವ. ಅದರಿಂದಾಗಿ ಸುಖ ದುಃಖಾದಿಗಳನ್ನು ಕೊಡೋದ್ರಿಂದ ಪ್ರಾಪ್ತ ವೈಷಮ್ಯಾದೇಹೇ ಅದೋಷತ್ವಸ್ಯ ಶ್ರುತೌ ಉಕ್ತತ್ವ. ಪ್ರಾಪ್ತವಾದ ವೈಷಮ್ಯ ಮೊದಲಾದವುಗಳು ಏನಿವೆ ಅದೇನಂತ ಕರೀತಾರೆ? ಇಂಥ ವೈಷಮ್ಯನ ಗುಣ ಅಂತ ಕರೀತಾರೆ. ಎಂಥ ವೈಷಮ್ಯನ? ಸಾಧನೆಗೆ ತಕ್ಕಂತೆ ಫಲ ಕೊಟ್ರೆ ಫಲ ವೇರಿಯಾಗಿದೆ. ಆ ವೇರಿಯಾಗೋದು ಗುಣನೋ ದೋಷನೋ ಅಂದ್ರೆ ದೋಷನೇ. ಇದು ಪಕ್ಷಪಾತನೇ. ಬುದ್ಧಿವಂತ ಅಂತ ಪಕ್ಷಪಾತ ಮಾಡ್ತಾನೆ ಅಂದ್ರೆ ಯಾರು ಏನಂತಾರೆ? ಅದಕ್ಕೆ ಏನು ಬೈಯೋದಿಲ್ಲ. ಬುದ್ಧಿವಂತ ಅಂತ ಮಾಡಿದ, ಅದಕ್ಕೆ ಪಕ್ಷಪಾತ ಅಂತ ಕರೆಯೋದಾದ್ರೆ ಓಕೆ. ಆಕ್ಚುಲಿ ಕರಿಬಾರದು ಅದನ್ನ. ಅಕಸ್ಮಾತ್ ಕರೆದ್ರೆ ಏನಂತ ಅರ್ಥ? ಅದಕ್ಕೆ ಒಳ್ಳೆ ಪಕ್ಷಪಾತ ಬಿಡಿ, ತಪ್ಪೇನದ್ರೊಳಗೆ. ಒಳ್ಳೆ ಪಕ್ಷ ಹಿಡಿಯೋದು ತಪ್ಪ? ಆ ತರ ಒಳ್ಳೆ ಪಕ್ಷ ಹಿಡಿಯೋದು ತಪ್ಪಲ್ಲ. ಅದು ಅಸತೋಮ ಸದ್ಗಮಯ ಅಂತ ಹೇಳಿದ್ರೆ ದೋಷ ಅಲ್ಲೇ ಅಲ್ಲ. ಪಾಂಡವ ಪಕ್ಷಪಾತಿ ಹೌದು, ಏನು ತಪ್ಪಿಲ್ಲ. ಯಾಕೆ? ಪಾಂಡವರಲ್ಲಿ ಏನೇ ಧರ್ಮಾದಿಗಳಿದೆ ಪಕ್ಷಪಾತಿ ಅಷ್ಟೇ. ದುರ್ಯೋಧನನ ವೈರಿ ಹೌದು, ಯಾತಕ್ಕೆ? ಅಧರ್ಮಾದಿಗಳಿದೆ ವೈರಿ. ಅದು ದೋಷ ಅಲ್ಲೇ ಅಲ್ಲ. ಗುಣನಿಮಿತ್ತಿಕವಾದ ಪ್ರೀತಿ, ದೋಷ ನಿಮಿತ್ತಿಕವಾದ ದ್ವೇಷ ಎರಡೂ ಕೂಡ ಏನವೋ ಗುಣಗಳೇ. ಅವನು ಕಂಡ್ರೆ ಆಗೋದಿಲ್ಲ. ಯಾತಕ್ಕೆ? ಬರೀ ಕಳ್ಳ ಆಗಿದ್ರೆ ಸರಿ ಅಂತ ಅಷ್ಟ. ಅವ್ರು ಭಾರಿ ಒಳ್ಳೆಯವನು, ಆ ಕಾರಣ ಕೊಟ್ಟಾಗ ದೋಷ ಅಂತ ಕರೆಯೋದಿಲ್ಲ. ಅಂದ್ರೆ ಪಕ್ಷಪಾತ ಇರಬೇಕು ಅಂತ ಆಯ್ತಾಗ ಪಕ್ಷಪಾತ ಇರಬೇಕು. ಎಂಥ ಪಕ್ಷಪಾತ ಇರಬೇಕು? ಗುಣಪಕ್ಷಪಾತಿಗಳು ಕರೆದರೆ ಗುಣಪಕ್ಷಪಾತಿಗಳು, ಮೆರಿಟ್ ಓರಿಯೆಂಟೆಡ್. ಅದು ಇದಿದ್ರೆ ಯಾರು ಬೈಯೋದಿಲ್ಲ. ಮೆರಿಟ್ಗೆ ಅರ್ಥ ಇರೋದೇ ಅದಕ್ಕೋಸ್ಕರ, ಇದರಿರೋದೇ ಇಲ್ಲ. ತತ್ತದೀಯ ಅನಾದಿ ಪೂರ್ವ ಪುಣ್ಯಾದಿಕಮಪೇಕ್ಷ ಆತ್ಮನಾ ತೈಸ್ತೈಕಾರಿತ ಉತ್ತರ ಪುಣ್ಯಾದಿಕಮಪೇಕ್ಷ ಸುಖ ದುಃಖಾದಿ ಫಲದಾನೇನ ಪ್ರಾಪ್ತ ವೈಷಮ್ಯಾದೇಹೇ ಅದೋಷತ್ವಶ್ಚ ಶ್ರುತೌ ಉಕ್ತತ್ವಾತ್. ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ? ನಮ್ಮಲ್ಲಿ ಕೆಲಸ ಇರುತ್ತೆ, ಒಬ್ಬ ಮಗು ಇರುತ್ತೆ, ದೊಡ್ಡ ಪಾತ್ರೆ ನೀರಿರುತ್ತೆ, ತಗೊಂಡ್ ಬಾ ಅಂತ ಹೇಳ್ತಾರೆ. ಮಗು ಎತ್ತು ದಪ್ಪ ಅಂತ ಬಿದ್ದು ಬಿಡುತ್ತೆ, ಕಾಲು ಮುರ್ಕೊಂಡ್ಬಿಡುತ್ತೆ. ಅವಾಗ ಯಾರನ್ನ ಬೈತಾರೆ? ಹೇಳಿದವ್ರನ್ನ ಬೈತಾರೆ. ಯಾತಕ್ಕೆ? ಅದು ಯೋಗ್ಯತೆ ಗೊತ್ತಿಲ್ಲ ಪಾಪ, ಮಗುವಿಗೆ ಅಡತಿಯಲ್ಲ ಅಂತ ಬೈತಾರೆ. ಅದು ದೊಡ್ಡ ಜಟ್ಟಿ ಇದ್ದಾಗಿರ್ತಾನೆ, ಅವನು ಹೇಳ್ತಾನೆ, ಅವನು ಬಿಡ್ತಾನೆ. ಹೇಳಿದವ್ರು ಬೈಲಿ ಯಾರು ಬೈತಾರೆ? ಅವನ್ನೇ ಬೈತಾರೆ. ಯಾತಕ್ಕೆ? ನೀನು ಯೋಗ್ಯತೆ ಇದ್ದು ಸರಿಯಾಗಿ ಮಾಡಲಿಲ್ಲ ನೀನು. ಅರ್ಥ ಆಯ್ತಾ? ಈಗ ಇಷ್ಟು ನಮಗೆ ಗೊತ್ತಾಗ್ಬೇಕಾದ್ರೆ ದೇವರು ಸರ್ವಜ್ಞ ಸರ್ವಶಕ್ತ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಆರೋಪ ಮಾಡಕ್ ಬರುತ್ತಾ? ಸಾಧ್ಯ ಇಲ್ಲ. ಯಾರಲ್ಲಿ ಒಂದನ್ನು ಫಿಕ್ಸ್ ಆಗಿಬಿಟ್ಟಿದೆ. ಈಗ ದೇವರು ನಿರ್ದೋಷ ಅಂತ ಫಿಕ್ಸ್ ಆದ್ಮೇಲೆ ಆ ಕಡೆ ದೋಷ ಹುಡುಕ್ಬಾರ್ದು. ಎಲ್ಲಿ ಹುಡುಕ್ಬೇಕೀಗ? ಈ ಹಾಲು ಬೆಳಗಿರುತ್ತೆ ಅಂತ ಪೂರ್ವಾಗಿರೋದ್ರಿಂದ ಅಕಸ್ಮಾತ್ ಕಪ್ ಅಂದ್ರೆ ಏನರ್ಥ? ಅದಕ್ಕೆ ಅದು ಎಕ್ಸ್ಟರ್ನಲ್ ಅಂತ ಅರ್ಥ. ಎಕ್ಸ್ಟರ್ನಲ್ ಪದಾರ್ಥ ಅದೇ ಬೀಳೋದಲ್ಲೇ ಅವನ ಹಾಕಿರ್ಬೇಕು ಅಂತ ಅರ್ಥ. ಸಿಂಪಲ್ ತಾನೇ ಅದು. ಸೊ ಒಂದ್ ಕಡೆ ಜನ ಏನ್ ಮಾಡ್ತಾರೆ? ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಒಮ್ಮೆ ದೋಷ ದೇವ್ರ ಮೇಲೆ ಹೋಗೋದು, ಒಮ್ಮೆ ಈ ಕಡೆ ಬರೋದು. ಒಂದ್ ಕಡೆ ಗಟ್ಟಿ ಮಾಡ್ಕೋಬೇಕು. ಏನದನ್ನ? ನಿರ್ದೋಷ ಅಪ್ರೂವ್ ಆಯ್ತು, ಗುಣಪೂರ್ಣ ಅಪ್ರೂವ್ ಆಗಿ ಹೋಗ್ಬಿಟ್ಟಿದೆ. ಇನ್ನೆಲ್ಲೂ ದೋಷ ಹುಡುಕ್ಬೇಕು ನಾವೀಗ. ಈ ಕಡೆ ಹುಡುಕ್ಬೇಕು, ಆ ಕಡೆ ಹುಡುಕ್ಲಕ್ಕೆ ಹೋಗ್ಲೇಬಾರ್ದು.
ಅರ್ಥ ಆಯ್ತಾ? ಅದು ಮಿಕ್ಸಪ್ ಮಾಡಿಕೊಂಡ್ರೆ ಅವ್ರಿಗೆ ಎಂದ ಆನ್ಸರ್ ಸಿಗೋದೇ ಇಲ್ಲ. ಆತ್ಮನ ತೈಸ್ತೈಹಿ ಕಾರಿತ ಉತ್ತರ ಪುಣ್ಯಾದಿಕಮಪೇಕ್ಷ ಸುಖ ದುಃಖಾದಿ ಫಲದಾನೇನ ಪ್ರಾಪ್ತ ವೈಷಮ್ಯಾದೇಹೇ ಅದೋಷತ್ವಸ್ಯ ಶ್ರುತೌ ಉಕ್ತತ್ವಾತ್. ಇಂಥ ವೈಷಮ್ಯನ ದೋಷ ಅಂತ ಶ್ರುತಿ ಕರೆದೇ ಇಲ್ಲ, ಆದ್ರಿಂದಾಗಿನೇ ಸರಿಯಾಗಿದೆ. ವೇದ ಅಪ್ರಾಮಾಣ್ಯ ಕಾರಣತ್ವಾಭಾವಾತ್ ನ ಕೋಪಿ ದೋಷ ಇತಿ ಭಾವ. ವೇದ ಅಪ್ರಾಮಾಣ್ಯಕ್ಕೆ ಕಾರಣನೇ ಇಲ್ಲ. ವೇದದಲ್ಲಿ ಹೇಳಿದೆ ವೇದ ಅಪ್ರಮಾಣ ಅಲ್ಲ, ಏನಂತ ಹೇಳಿದೆ? ದೋಷ ದೂರ ಅಂತ ಹೇಳಿದೆ, ಗುಣಪೂರ್ಣ ಅಂತ ಹೇಳಿದೆ. ಅಂದಮೇಲೆ ಆ ವಿಷಯದ ಬಗ್ಗೆ ಪ್ರಶ್ನೆ ಮಾಡದೇನೆ ಆತ ಮಾಡಿದ್ದು ನಿಜವಾದ ಪಕ್ಷಪಾತವಾದ್ದರಿಂದ ಅದರಲ್ಲಿ ದೋಷನೇ ಇಲ್ಲ ಅಂತ ಹೇಳಿಬಿಟ್ಟು. ನಾನು ಅಥಾಪಿ ಅನಂತ ಗುಣೋ ಹರಿ ರೀತಿ ಅಸಾಧು. ಹರಿಹಿ ನ ಅನಂತ ಗುಣ ಚೇತನತ್ವಾತ್ ಚೈತ್ರವತ್. ಮತ್ತೆ ತೆಗೆದ ನಾನು ಅಥಾಪಿ ಅನಂತ ಗುಣ ಹರಿ ರೀತಿ ಅಸಾಧು. ಹರಿ ಅನಂತ ಗುಣಪೂರ್ಣ ಅಂತ ಒಪ್ಲಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ? ಹರಿಹಿ ನ ಅನಂತ ಗುಣ. ಪರ್ವತೋ ಧೂಮವಾನ್ ನಭವತಿ ಅಂತ ಹೇಳ್ತೇವಲ್ಲ, ಹಾಗೆ ಪರ್ವತೋ ವನ್ಯಮಾನ್ ನಭವತಿ ಧೂಮವಾನ್ ನಭವತಿ ಇದ್ದಾಗ ಅನಂತ ಗುಣ ನಭವತಿ. ಯಾಕೆ? ಚೇತನತ್ವಾತ್. ಅವನು ಚೇತನ, ನಾವು ಚೇತನ. ಚೈತ್ರವತ್ ABCD ಇದ್ದಾಗ ಅಂದಮೇಲೆ ಚೇತನಗಳಲ್ಲಿ ನಾವು ಕಂಡ ಯಾವ ಚೇತನದಲ್ಲೂ ಏನಿಲ್ಲ? ಅನಂತ ಗುಣ ಇಲ್ಲ, ಅನಂತ ದೋಷ, ಸಕಲ ದೋಷ ದೂರತ್ವ ಇಲ್ಲ. ಸೊ ವಿಷ್ಣು ಎಂಬುದು ಏನಾತ ಈಗ ನಿಮ್ಮ ಪ್ರಕಾರ? ಅದು ಒಬ್ಬಳೆ ಸಾಧ್ಯನೇ ಇಲ್ಲ. ದೃಷ್ಟಾಂತ ಬೇಕಲ್ಲ ಒಂದು ಅಂತ ಕೇಳಿದ, ಅದಕ್ಕೇನು ಉತ್ತರ ಕೊಡಬೇಕು? ದೋಷವಾನ್ ಗುಣವತ್ವಾತ್. ಇನ್ನೊಂದು ಕಾರಣ, ಅನಂತ ಗುಣಪೂರ್ಣನಲ್ಲ, ಒಂದು ದೊಡ್ಡ ಹೊರಟೋಯ್ತು. ಇನ್ನೊಂದು ದೋಷ ದೂರನೂ ಅಲ್ಲ. ಯಾತಕ್ಕೆ? ನಾವು ಕಂಡ ಚೇತನ ಯಾರು ಏನಲ್ಲ, ನಾವೇ ಮನುಷ್ಯ ತಪ್ಪಾಡೇ ಮಾಡ್ತಾನೆ, ಸಿದ್ಧಾಂತ ಆಗೋಗ್ಬಿಟ್ಟಿದೆ ಆಗಲೇ. ಆದ್ರಿಂದ ದೇವರು ಒಬ್ಬ ಚೇತನ ಅಂದಮೇಲೆ ಏನಾಗಿರ್ಬೇಕು? ಅವನು ದೋಷಿ ಹೌದು, ಗುಣಪೂರ್ಣನಲ್ಲನೂ ಹೌದು, ದೋಷ ದೂರ ಅಲ್ಲನೂ ಹೌದು, ದೋಷಿನೇ. ಚೈತ್ರವತ್, ಚೈತ್ರವತ್ XYZ ಇತ್ಯಾದಿ ಯುಕ್ತಿ ವಿರುದ್ಧ ನಿಶ್ಚಯ ಆದ್ರೆ, ನಿಶ್ಚಯ ಆಗಿದ್ರೆ ಪ್ರಶ್ನೆ ಮಾಡ್ತಾನೆ ಅವನೀಗ. ಅದಕ್ಕೊಂದು ಮತ್ತೊಂದು ಕಾರಣ ಯುಕ್ತಿ ವಿರುದ್ಧ ಅಂತ ಹೇಳಿದ. ಅದೆಲ್ಲ ಶ್ರುತಿಗಳೇ ಸಮನ್ವಯ ಮಾಡಿದ್ರೆ ನೀವೀಗ. ಯುಕ್ತಿ ವಿರುದ್ಧ ಚೇತನತ್ವ ಎಂಬ ಯುಕ್ತಿ ಏನ್ ಮಾಡುತ್ತೆ ಗೊತ್ತಾಯ್ತಾ? ದೋಷ ತಂದ್ಕೊಡುತ್ತೆ. ಆದ್ರಿಂದ ಶ್ರುತಿ ಹೇಳಿದ ಗುಣಪೂರ್ಣತ್ವನ ಒಪ್ಪೋದಿಲ್ಲ ಅಂತ ಹೇಳ್ತಾನೆ. ತಕ್ಷಣ ಏನ್ ಹೇಳ್ಬೇಕಾಗ? ಚೇತನತ್ವಕ್ಕೆ ಏನ್ ಹೇಳ್ಬೇಕಾಗ? ಹೇಳಿ, ಚೇತನತ್ವ ಅಂತ ಕಾರಣ ಕೊಟ್ಟ. ಏನ್ ಹೇಳ್ಬೇಕು ಅದಕ್ಕೆ? ಆ ಹೇತುಗೆ ಏನಂತ ಹೇಳ್ಬೇಕು? ಅಪ್ರಯೋಜಕವಾದ ಹೇತು. ಯಾಕೆ? ಅವನು ಬಂದ ಏನ್ರಿ, ಅವನು ಹುಡುಗ ಸ್ಟೂಡೆಂಟು, ನಾನು ಸ್ಟೂಡೆಂಟು, ಅವನಿಗೆ ಸೀಟ್ ಕೊಟ್ರಿ, ನನಗೆ ಕೊಡ್ಲಿಲ್ಲ ಅಂದ್ರೆ ಸ್ಟೂಡೆಂಟ್ ಅಥವಾ ಅಂಬದು ಗಮನಕ್ಕೆ ಬರಲಿಲ್ಲ, ಅದು ಕೌಂಟ್ ಆಗ್ಲಿಲ್ಲ. ಏನದು? ಅದು ಹೇತು ಅಲ್ಲ. ಅದು ಅವನಿಗೆ ಸ್ಕಾಲರ್ಶಿಪ್ ಕೊಟ್ರಿ, ನನಗೆ ಕೊಡ್ಲಿಲ್ಲ ಅಂದ್ರೆ ಮೆರಿಟೆಡ್ ಸ್ಟೂಡೆಂಟ್, ನೀನು ಬರೀ ಸ್ಟೂಡೆಂಟ್. ಚೇತನ ಬೇರೆ, ಸಾಮಾನ್ಯ ಚೇತನ ಬೇರೆ. ಪರಮಾತ್ಮ ನಾವೆಲ್ಲ ಎಂಥ ಚೇತನ ಅಂದ್ರೆ ನಾವು ಗುಣಪೂರ್ಣತ್ವನೂ ಇಲ್ಲ, ದೋಷ ದೂರತ್ವ. ಯಾಕೆ? ಅಸ್ವತಂತ್ರ ಚೇತನಗಳು ನಾವು. ದೇವರು ಯಾರು? ಸ್ವತಂತ್ರ ಚೇತನ. ಅದ್ಮೇಲೆ ಎಲ್ಲಿ ಬರುತ್ತೆ ಈಗ? ಇವರು ಗೌರ್ಮೆಂಟ್, ಅವನು ಗೌರ್ಮೆಂಟ್ ಸರ್ವೆಂಟ್, ಅಟೆಂಡರು ಗೌರ್ಮೆಂಟ್ ಸರ್ವೆಂಟೆ, ಕ್ಲಾಸ್ 1 ಆಫೀಸರ್ ಗೌರ್ಮೆಂಟ್ ಸರ್ವೆಂಟೆ ಅಂತೇಳಿ ಇಬ್ರು ಭುಜಮ ಕೈ ಹಾಕ್ಲಿಕ್ಕಾಗತ್ತಾ? ಸಾಧ್ಯ ಇಲ್ಲ. ಗೌರ್ಮೆಂಟ್ ಸರ್ವೆಂಟ್ ಅಂಬೋದು ಏನಲ್ಲ, ಎಂತ ಹೇತು ಅದು? ಯಾವ ರೀತಿಯ ಬುಡದ ಯಾವುದೇ ಬೆನಿಫಿಟ್ ಕ್ಲೈಮ್ ಮಾಡ್ಲಿಕ್ಕೆ ಅದೊಂದೇ ಕಾರಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವರು ಸಸ್ಪೆಂಡೆಡ್ ಗೌರ್ಮೆಂಟ್ ಸರ್ವೆಂಟ್ ಬೇರೆ, ಜೊತೆಗೆ ಸಸ್ಪೆಂಡೆಡ್ ಅಟೆಂಡರ್ ನ ಪಾಪ ಕ್ಲಾಸ್ 1 ಆಫೀಸರ್ ಈಕ್ವಲ್ ಮಾಡೋಕ್ರ ಗತಿ ಏನಾಗ್ಬೇಕು? ಒಂದೇ ಕಾರಣ, ನಾವೊಬ್ಬ ಸರ್ವೆಂಟ್. ಸೊ ಚೇತನ ದುರ್ಯೋಧನ ಚೇತನ ತಗೊಂಡೇನ್ ಮಾಡ್ಬೇಕು ಅವನ್ನ? ಅರ್ಥ ಆಯ್ತಾ? ಬರೀ ಚೇತನತೆ ಕೆಲಸಕ್ಕೆ ಬರೋದಿಲ್ಲ. ಇದು ಉದಾಹರಣೆಗೆ, ಈಗ ಯಾರೋ ತಂದ್ರೆ ಅಡಿಗೆ ಮಾಡಬೇಕು, ಅಗ್ನಿ ತಗೊಂಬರ್ರಿ ಅಂದ್ರು. ಅಗ್ನಿ ಹತ್ತಕ್ಕೆ ನೀರು ತಂದಿಟ್ಟ ಪಕ್ಕದೊಳಗೆ, ಇದರಲ್ಲೇ ಮಾಡಿ ಅಂತ. ಯಾತಕ್ಕೆ? ಅಗ್ನಿ ಒಂದು ವಸ್ತು, ಇದು ಒಂದು ವಸ್ತು. ದ್ರವ್ಯತ್ವ ಅದರಲ್ಲಿ ಇದೆ, ಇದರಲ್ಲೇ ಇದೆ. ಅಗ್ನಿನೇ ಹಾಕಬೇಕು, ನೀರಲ್ಲೇ ಮಾಡಿ ಅಂತ ಏನ್ ಹೇಳ್ಬೇಕು ನನಗೆ? ದ್ರವ್ಯತ್ವ ಬರೀ ಉಪಯೋಗ, ದ್ರವ್ಯತ್ವ ಅಪ್ರಯೋಜಕವಾದದ್ದು. ಏನ್ ಬೇಕಲ್ಲಿ ಈಗ ನಮಗೆ? ಏನ್ ಬೇಕು? ಅಡಿಗೆಗೆ ಬೇಕಾದ ಶಾಖ ಕೊಡೋ ಶಕ್ತಿ ಯಾವುದಕ್ಕಿಲ್ಲ, ಇದಕ್ಕಿಲ್ಲ. ಯಾವುದಕ್ಕಿದೆ? ಅದು ಅಗ್ನಿಗೆ. ಸೊ ದ್ರವ್ಯತ್ವ ಅದನ್ನು ಹೆಚ್ಚು ಮಾಡಕ್ ಬರುತ್ತಾ? ಸಾಧ್ಯ ಇಲ್ಲ. ಇದಕ್ಕೆ ಅಪ್ರಯೋಜಕ ಸರಿಯಾಗಿ ಅವ್ರ ಅಪ್ರಯೋಜಕ ಮನುಷ್ಯ ಅಂತೇಳಿ ಉಪಯೋಗಿಸ್ತೇವೋ ಅಲ್ಲಿ ಕೆಲಸ ಮಾಡಕ್ ಬರೋದಿಲ್ಲ ಅಂತ ಅರ್ಥ. ಇಲ್ಲಿ ಹೇತುವಿಗೆ ಅಪ್ರಯೋಜಕತ್ವ ಅಂದ್ರೆ ಏನು? ಹೇತು ಮಾಡಬೇಕಾದ ಕೆಲಸ ಯಾವುದು? ಸಾಧ್ಯ ಸಾಧನೆ ಮಾಡಬೇಕು. ಸಾಧ್ಯ ಸಾಧನೆ ಮಾಡಿದ ಹೇತು ಎಂಥ ಹೇತು? ಅದು ಸಮರ್ಥ ಹೇತು. ಆ ಸಾಧ್ಯ ಸಾಧನೆ ಮಾಡಿದವರು ಏನಂತ ಕರೀತಾರೆ? ಅದನ್ನ ಅಪ್ರಯೋಜಕ. ಎಲ್ಲಿ ಸಾಮರ್ಥ್ಯ ಇಲ್ಲ ಅಪ್ರಯೋಜಕ ಅಂತ ಕರೀತಾರೆ. ಹೌದು, ತನ್ನಲ್ಲೇ ಗೊತ್ತಾಗ್ತಾ ಇದೆ. ಬಟ್ ಅವ್ನು ಏನ್ ಇಟ್ಕೊಂಡ? ಸರ್ವಗುಣ ಪೂರ್ಣತ್ವ, ಬರೀ ಗುಣ ಪೂರ್ಣತ್ವ ಒಪ್ತಿದ್ದಾನೆ. ಸರ್ವಗುಣ ಪೂರ್ಣ ಹೇಗೆ ಒಪ್ಪದ್ ನಾವೀಗ? ಕೊನೆಗಿಲೇ ಮಾಡಿಲ್ಲ, ಸರಿ ಸುಳ್ಳು ಹೇಳಿಲ್ಲ ಅಂತ ಹೇಗೆ ಹೇಳೋದು? ಮತ್ತೆ ಎಲ್ಲರೂ ಕೊಲೆ ಮಾಡಿಲ್ಲ ಒಪ್ಪದ. ಒಂದೆಲ್ಲರೂ ಸುಳ್ಳು ಹೇಳಿರ್ತಾರ ಇಲ್ವಾ? ಎಂದು ಸುಳ್ಳು ಯಾರು ಸಿಗ್ತಾರ? ಹರಿಶ್ಚಂದ್ರ ಕೂಡ ಸುಳ್ಳು ಹೇಳಿದ್ದ ಮೊದಲು. ಸತ್ಯ ಹರಿಶ್ಚಂದ್ರ ಕೂಡ ಏನ್ ಮಾಡಿದ್ದ?
ಬರೀ ಸುಳ್ಳಿನ ಸರಬಾರೆ ಹೇಳ್ಬಿಟ್ಟಿದ್ದ. ಖುಷಿ ಬರೀ ಕೊಡ್ತೇನೆ ಅಂತ ಹೇಳಿದವನು ಬರೀ ಒಂದಕ್ಕೊಂದು ಸುಳ್ಳು ಗಂಟೆ ಹಾಕಿದ್ದೆ. ಕೊನೆ ಗೊತ್ತಾಯ್ತು, ಇನ್ನು ಹೇಳಬಾರದು ತೀರ್ಮಾನ ಮಾಡ್ಕೊಂಡ್ಬಿಟ್ಟು. ಅಂದಮೇಲೆ ಯಾಕೆ ಆಗಬಾರ್ದು? ಎಂತ ಭಾರಿ ಬುದ್ಧಿವಂತ ಕೂಡ ಒಮ್ಮೊಮ್ಮೆ ಏನಾಗಿರ್ಬೋದು, ಫೇಲ್ ಆಗಿರ್ಬೋದು. ಬೆಸ್ಟ್ ಬ್ಯಾಟ್ಸ್ಮನ್ ಸನ್ನೆಗೆ ಔಟ್ ಆಗಿಲ್ವೇನೋ, ಆಗಿದಾರ ಇಲ್ಲ ಈಗ? ಸರಿ, ಆ ರೀತಿ ಯಾಕೆ ಹೇಳಬಾರ್ದು? ನೀವಂದ್ರೆ ಟೂ ಮಚ್ ಮಾಡ್ತೀರಿ ಅಂತ ಅರ್ಥ. ನಮ್ಮಲ್ಲಿ ಯಾರೋ ಹಾಗೆ ಕೇಳಿ ಉಪನ್ಯಾಸ ಹೇಳ್ಬೇಕಾದ್ರೆ ಹನುಮಂತನ ಬಗ್ಗೆ ಭಾರಿ ಹೊಗಳ್ತೀರಿ ನೀವೀಗ, ಸ್ವಲ್ಪ ದೋಷ ಹೇಳ್ರಿ. ಅಲ್ಲ, ನಾ ಇದ್ರೆ ತೋರಿಸು, ನೀನೇನು ಹೇಳ್ರಿ ಅಂತ ಹೇಳಿ ಇಲ್ಲದ ಹೇಳ್ಬೇಕಾರ ನಾವು, ನೀನೇ ತೋರ್ಸಪ್ಪ ಎಲ್ಲಿದೆ. ಇಲ್ಲ ಸ್ವಲ್ಪ ತೋರಿಸ್ಬೇಕು, ಇಲ್ಲದವ್ರು ಭಾರಿ ಇದಾಗುತ್ತೆ. ಸ್ವಲ್ಪ ಏನಾದ್ರು ಹೇಳಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ, ಅವರಿಗೆ ಸಮಾಧಾನ ಆಗುತ್ತೆ. ನಮ್ಮಂತೆ ಆಡುವಂತ ಅಂತ ಅನ್ಕೊಂಡು ಖುಷಿ ಪಡ್ಲಿ. ಇಲ್ಲದನ್ನು ಹೇಳಿ ಅಂತ ದೊಡ್ಡ ತಪ್ಪು. ಸರ್ವಧರ್ಮೋಪತ್ತೇಶ್ಚ ಇತಿ ತದರ್ಥ ನಾಯುಕ್ತಂ ತದಿತ್ಯಾದಿ. ಅದಕ್ಕೆ ಉತ್ತರ. ಹನುಮಂತನ ದೋಷ ಹೇಳಕ್ ಹೋದ್ರೆ ಸಿಟ್ಟು ಬರುತ್ತಲ್ಲ, ಇನ್ನು ದೇವರಲ್ಲಿ ಹೇಳಕ್ ಹೋದ್ರೆ ಹನುಮಂತನಿಗೆ ಸಿಟ್ಟು ಬರುತ್ತೆ. ಗೊತ್ತಾಯ್ತಾ? ಇವತ್ತು ಹನುಮಂತನ ಸಿಟ್ಟು ಹೇಳೋಕೆ ದೋಷ ಹೇಳಕ್ ಹೋದ್ರೆ ನಮಗೆ ಬರೋದು ಸಿಟ್ಟು ಬರುತ್ತೆ ಹನುಮಂತನ ಭಕ್ತರಿಗೆ. ರಾಮ ಭಕ್ತ ಹನುಮಂತರಿಗೆ ಏನ್ ಬರುತ್ತಾಗ ರಾಮದಲ್ಲಿ ದೋಷ ಹೇಳಿದ್ರೆ ಜಾಸ್ತಿ ಸಿಟ್ಟು ಬರುತ್ತೆ. ನಮಗೆ ಸಿಟ್ಟು ಬರುತ್ತೆ, ಏನ್ ಮಾಡಕ್ ಬರೋದಿಲ್ಲ. ಹನುಮಂತ ಏನ್ ಮಾಡಕ್ ಬರುತ್ತಾ ಆದ್ರೆ ಏನ್ ಮಾಡ್ತಾನೆ? ಉತ್ತಪ್ತ ಅತ್ಯುತ್ಕಟತ್ವಿಟ್ ಅಂದಂತ ವಸಿಗೆ ಆಕಶಕ್ತಿ ಇದೆ. ತದರ್ಥ ನಾಯುಕ್ತಂ ತದಿತ್ಯಾದಿ. ತತಃ ಹರೇ ಅನಂತ ಗುಣತ್ವಾಧಿಕಂ ನ ಯುಕ್ತಂ ಯುಕ್ತಿ ವಿರುದ್ಧಂ ನ. ಇಷ್ಟೆಲ್ಲ ಕಾರಣ ಕೊಟ್ಟಿದ್ರಿಂದ ಹರಿ ಅನಂತ ಗುಣ ಪೂರ್ಣತ್ವ ಎಂಬುದೇನಲ್ಲ, ಯಾವ ಯುಕ್ತಿ ವಿರುದ್ಧ ಅಲ್ಲ? ಅಲ್ಲ, ಯಾವ ಯುಕ್ತಿ ವಿರುದ್ಧ ಅಲ್ಲ ಅದು. ಅವನು ಕೇಳಿದ ಯುಕ್ತಿ, ಅವನು ಹೇಳಿದ ಯುಕ್ತಿ ಯಾವುದು? ಚೇತನತ್ವ ಯುಕ್ತಿ. ಅಷ್ಟು ಹಿಂದೆ ಇಮಿಡಿಯೇಟ್ ಅಲ್ಲೇ ಇದೆ. ಚೇತನತ್ವ ಎಂಬ ಯುಕ್ತಿಗೆ ಇದು ವಿರುದ್ಧ ಅಂತ ಹೇಳಕ್ ಹೋಗ್ಬೇಡ, ಅದು ಅಪ್ರಯೋಜಕವಾದಂತಹ ಯುಕ್ತಿ ಅದು. ನಾ ಅಯುಕ್ತಂ ತತ್ ಹರೇರನಂತ ಗುಣತ್ವಾಧಿಕಂ ನಾಯುಕ್ತಂ ಯುಕ್ತಿ ವಿರುದ್ಧಂ ನ ಕುತಃ ತತ್ ಹರೇಹೇ ನಿರ್ದೋಷ ಅಶೇಷ ಸದ್ಗುಣತ್ವಂ ಗುಣಾಃ ಶ್ರುತಾಃ ಇತ್ಯಾದಿಕಾ ಶ್ರುತಿಃ ವದೇತ್ ಯತೋ ಅತ ಇತಿ. ಗುಣಾಶ್ರುತಾಃ ಸುವಿರುದ್ಧಾಸ್ಯ ದೇವೇ. ಫುಲ್ ಕೋಟ್ ಮಾಡ್ತಾರಲ್ಲಿ ಭಾಷ್ಯದೊಳಗೆ. ಪರಮಾತ್ಮನಲ್ಲಿ ನಮ್ಮ ಲೋಕದಲ್ಲಿ ಏನೇನು ಅತ್ಯಂತ ವಿರುದ್ಧ ಅನಿಸುತ್ತೋ ಅಂತ ಗುಣಗಳೆಲ್ಲ ದೇವರಲ್ಲಿ ಸುಖವಾಗಿವೆ. ಅಣೋರಣೀಯಾನ್ ಮಹತೋಮ ಎಕ್ಸಾಂಪಲ್. ಅಣೋರಣೀಯಾನ್ ಮಹತೋಮ. ನಮ್ಮಲ್ಲಿ ಏನಿದೆ? ಮನೆ ಒಳಗಿದ್ರೆ ಹೊರಗಿಲ್ಲ, ಹೊರಗಿದ್ರೆ ಒಳಗಿಲ್ಲ. ಹೊತ್ತಾನೆ ಹೊರಗಿದ್ದಾನೆ ಒಳಗಿದ್ದಾನೆ ಅಂದ್ರೆ ಮನುಷ್ಯನಿಗೆ ಏನದು ಕೊಡೋದಿಲ್ಲ. ದೇವರಿಗೆ ಕೊಡೋದು. ಆಕಾಶ ಒಳಗಿದೆ, ಒಳಗೂ ಇದೆ. ಸಿಂಪಲ್ ಅದು. ಆಕಾಶ ಒಳಗಿಲ್ದ ಹೋದ್ರೆ ಪಾತ್ರೆನೇ ಆಗೋದಿಲ್ಲ, ಹೊರಗಿಲ್ದ ಹೋದ್ರೆ ಇವಡೇ ಇರೋದಿಲ್ಲ. ಫಸ್ಟ್ ದೇರ್ಫೋರ್ ಹೊರಗೂ ಇದೆ, ಒಳಗೂ ಇದೆ ಆಕಾಶ. ಯಾಕಿಲ್ಲ? ಸಿಂಪಲ್. ಇದು ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ಆಕಾಶ ದೃಷ್ಟಾಂತ ತಗೋಬೋದು. ಯಾವ ದೃಷ್ಟಾಂತ ತಗೊಳ್ಬಾರ್ದು? ಮನುಷ್ಯ ಯಾತಕ್ಕಿಲ್ಲಪ್ಪ ಒಳಗಡೆ? ಹೊರಗಿದ್ರೆ ಒಳಗಿಲ್ಲ, ಹೊರಗಿದ್ರೆ ಒಳಗಿಲ್ಲ. ಯಾತಕ್ಕೆ? ಯಾಕೆ? ಅಲ್ಲ, ವ್ಯಾಪ್ತಿ ಇಲ್ಲ. ವ್ಯಾಪ್ತಿ ಇಲ್ಲ, ಆದ್ರಿಂದಾಗಿನೇ ಏನಿಲ್ಲ ಅವನಿಗೀಗ. ಒಂದ್ ಕಡೆ ಇದೆ, ಒಂದ್ ಕಡೆ. ದೇವ್ರು ಯಾರು? ಸರ್ವತ್ರ ವ್ಯಾಪ್ತ. ಎಲ್ಲದೂ ಸರಿ. ಆಕಾಶ ಸರ್ವತ್ರ ವ್ಯಾಪ್ತ. ಸರ್ವತ್ರ ವ್ಯಾಪ್ತ ವಸ್ತುನೇ ಇಲ್ಲ ಅಂದ್ರೆ ಆಕಾಶ ಇದೆಯಲ್ಲ, ಮುಗಿತಲ್ಲಿ ಕತೆ. ನಾವು ಕಂಡ ಬೇರೆ ಯಾವುದು ಸರ್ವತ್ರ ವ್ಯಾಪ್ತ ಅಲ್ಲ. ಕಣ್ಣಿಗೆ ಕಂಡ ಸಮುದ್ರ ಸರ್ವತ್ರ ವ್ಯಾಪ್ತ ಅಲ್ಲ. ಸಮುದ್ರ ಭಾರಿ ದೊಡ್ಡದು, ಸರ್ವತ್ರ ವ್ಯಾಪ್ತ ಅಲ್ಲ. ಪರ್ವತ ಭಾರಿ ಹತ್ರ, ಸರ್ವತ್ರ ವ್ಯಾಪ್ತ ಅಲ್ಲ. ಆಕಾಶ ವ್ಯಾಪ್ತ. ಸಿಂಪಲ್. ಅದೇ ನಮ್ಮ ಗಣ್ಣೆದುರಿಗೆ ದೇವರಿಗೆ ಪದಾರ್ಥ ಯಾತಕ್ಕೆ ಇಟ್ಟಿದ್ದಾರೆ ಅಂದ್ರೆ ತನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಇಟ್ಟಿದ್ದಾರೆ. ಅದಕ್ಕೆ ಆಚಾರ್ಯರು ಬಹುಚಿತ್ರ ಜಗತ್ ಬಹುಧಾ ಕಾರಣ ಪರಶಕ್ತಿ ಅನಂತ ಗುಣ ಪರಮಃ ಮೂರು ಪ್ರೂವ್ ಆಗುತ್ತೆ ಅಂತ ಹೇಳಿ. ಜಗತ್ತನ್ನು ಸರಿಯಾಗಿ ನೋಡ್ತಾ ಹೋದ್ರೆ ಇವತ್ತು 2-3-4 ಮರ ಇದೆ. ಮಾವಿದ್ದ ಬೇವಿಲ್ಲ, ಬೇವಿದ್ದ ಮಾವಿಲ್ಲ. 2 ಮರಗಳೇ ಮತ್ತೆ. ಸೊ ಮರ ಅಂತ ಹೇತು ಕೊಟ್ಟ, ವೃಕ್ಷತ್ವ ಅಂತ ಹೇತು ಕೊಟ್ಟ. ಮಾವು ಸಿಹಿ ಆಗಿದೆ ವೃಕ್ಷವಾಗಿರುವುದರಿಂದ. ಸೊ ಬೇವು ಸಿಹಿ ಆಗಿದೆ. ಯಾತಕ್ಕೆ? ತಿಂದೋಡು ಬಜೀತಿ ಆಗುತ್ತೆ. ಯಾತಕ್ಕೆ? ವೃಕ್ಷತ್ವ ಹೆತ್ತು ಏನಾಯ್ತು ಅಲ್ಲಿ? ಅಪ್ರಯೋಜಕ. ನೆನ್ಪಿಟ್ಕೊಂಡಿರ್ಬೇಕು. ಯಾವಾಗಲೂ ಅಪ್ರಯೋಜಕರಾಗ್ಬಿಡ್ತೇವೆ. ಮರ್ತು ಬಿಡ್ತಾರೆ ಅದನ್ನ. ಅಪ್ರಯೋಜಕತ್ವ ಹೇತು ಬಂದ್ಬಿಡ ಬರಬಾರ್ದು. ಯಾವುದೇ ಒಂದು ಹೇತು ಸಾಧನೆ ಮಾಡಿ ವೃಕ್ಷತ್ವ ಅವ್ರ ಕೆಲಸಕ್ಕೆ ಬರಲಿಲ್ಲ. ಮತ್ತೆ ಏನ್ ಬೇಕಲ್ಲೀಗ? ಅಲ್ಲಿ ಏನ್ ಬೇಕು? ಮಾವು ಬೀಜ ಬೇಕೇ ಹೊರತು ವೃಕ್ಷತ್ವದ ಉಪಯೋಗ ಇಲ್ಲ. ಮತ್ತೆ ಮಣ್ಣಂತೂ ಬೇಕೇ ಬೇಕಲ್ಲ ಅಂತ ತೆಗೆದ. ಅವನೇನಂತ ಕರೀತಾರೆ ಅದಕ್ಕೆ? ಅನ್ಯಥಾ ಸಿದ್ಧ. ಅವು ಇಟ್ಕೊಂಡೇ ಮುಂದಿನ ಪ್ರಶ್ನೆ ಅದು. ಗೊತ್ತಾಯ್ತಾ? ಪರೀಕ್ಷೆಗೆ ಹೋದವರು ಅಲ್ರಿ ಹುಡುಗರು ಪಾಸೇ ಮಾಡಿಲ್ಲ, ಪರೀಕ್ಷೆಗೆ ಹೋಗಿದ್ದಲ್ಲ ಅಂತ ಕೇಳಿದ್ರೆ, ಪರೀಕ್ಷೆಗೆ ಹೋಗೋದು ಯಾವ್ದಕ್ಕೆ ಕಾರಣ ಅಲ್ಲ? ಪರೀಕ್ಷೆ ಪಾಸ್ ಆಗದೆ ಇದ್ದವನು ಪರೀಕ್ಷೆಗೆ ಹೋಗ್ಬೋದು. ಆದ್ರೆ ರ್ಯಾಂಕ್ ಬರ್ಲಕ್ಕೆ ಓದಿರ್ಬೇಕು, ಪಾಸ್ ಆಗ್ಲಕ್ಕೆ ಓದಿರ್ಬೇಕು. ಅರ್ಥ ಆಯ್ತಾ? ಸೊ ಮನುಷ್ಯನಾಗಿರೋದು, ಹಾಲ್ ಟಿಕೆಟ್, ಅಡ್ಮಿಷನ್ ಟಿಕೆಟ್ ಇರೋದು, ಪರೀಕ್ಷೆಗೆ ಹೋಗೋದು, ಅಲ್ಲಿ ಗಲಾಟೆ ಮಾಡದೆ ಎದ್ದು ಬರೋದೆಲ್ಲ ಏನವು? ಪಾಸ್ ಆಗಲಕ್ಕಲ್ಲ. ಅವು ಅನ್ಯಥಾ ಸಿದ್ಧ ಇರಬೇಕು. ಅವರು ಪಾಸ್ ಆಗಲಿ ಫೇಲ್ ಆಗಲಿ ಇರಬೇಕು ಅಷ್ಟೇ. ಆದ್ರಿಂದ ಆ ಎತ್ತು ಕೊಡಬಾರ್ದು. ನಿತ್ಯ ವಸ್ತುಗಳಲ್ಲಿ ಆಕಾಶ ಮತ್ತೆ ಕಾಲ ಕಾಲ ಅದೆರಡು ಮೂಲ ಜಡ ಪ್ರಕೃತಿಗೆ ಸೇರಿ ಅಲ್ಲ ಅಲ್ಲ ಅಲ್ಲ, ಬೇರೆ. ಪ್ರಕೃತಿಯಿಂದ ಭಿನ್ನ.
ಹೌದು, ಯಾಕೆ ಪ್ರಕೃತಿಯಿಂದ ಮಾಡಲ್ಪಟ್ಟಾಗ ಅದೇನಂತ ಕರಿತೇವೆ ನಾವು ಅದನ್ನ? ಪ್ರಕೃತಿ ಜನ್ಯ. ಪ್ರಕೃತಿ ಜೊತೆಗೆ ಕಾಲ ಇದೆ, ದೇಶದ ಜೊತೆಗೆ ಪ್ರಕೃತಿ ಇದ್ದಾಳೆ. ಆದ್ದರಿಂದ ಅವೆಲ್ಲ ಏನಂತ ಕರಿಬಾರದು, ಪ್ರಕೃತಿ ನಿರ್ಮಾಣ ಅಲ್ಲ ಅದು. ಗೊತ್ತಾಯ್ತು? ಸ್ಪೇಸ್ ಅಂಡ್ ಟೈಮ್ ಎರಡು ಡಿಫರೆಂಟ್, ಡಿಫರೆಂಟ್ ಎಂಟಿಟೀಸ್ ಅಪಾರ್ಟ್ ಫ್ರಮ್ ಪ್ರಕೃತಿ. ಪ್ರಕೃತಿಯಿಂದ ಭಿನ್ನವು. ಅದಕ್ಕೆ ತತ್ವಸಂಖ್ಯೆ ಹೇಳ್ಬೇಕು. ತತ್ವಸಂಖ್ಯೆ ಏನಂತ ಹೇಳ್ಬಿಡ್ತಾರೆ ಆಚಾರ್ಯರು? ಎಲ್ಲ ಬೇರೆ ಮಾಡಿ ನಿತ್ಯಾನಿತ್ಯಂ ತ್ರಿಧಾ ಪ್ರೋಕ್ತಂ ಅಂತ ಹೇಳ್ಬೇಕಾದ್ರೆ ನಿತ್ಯ ವಸ್ತುಗಳು ಬೇರೆ ಅಂತ ಹೇಳ್ತಾ ಪ್ರಕೃತಿ, ಕಾಲ, ದೇಶ, ವೇದ ಇವೆಲ್ಲ ಏನೋ ಸಪರೇಟ್ ಎಂಟಿಟೀಸ್. ಗೊತ್ತಾಯ್ತಾ? ಆಗ ಇವೆಲ್ಲ ಎಂತದ್ದು ಬಂತು? ಮಹತ್ತತ್ವಾದಿಗಳೆಲ್ಲ ಪ್ರಕೃತಿ ಸೇರಿತ್ತು. ಯಾಕೆ? ಪ್ರಕೃತಿಯಿಂದನೇ ಹುಟ್ಟಿ ಬರೋದು. ಇದು ಅರ್ಥ ಮಾಡಿಕೊಂಡ್ರೆ ಸರಿಯಾಗಿ ಯೋಚನೆ ಮಾಡಬೇಕು. ನಾಯುಕ್ತಂ ತದಿತ್ಯಾದಿ ತತಃ ಗುಣಾಶ್ರುತ. ಇವತ್ತೆಲ್ಲ ಏನೇನು ಮಾತಾಡ್ತಾರೆ ಜನ ಎಲ್ಲ ಅಪ್ರಯೋಜಕವಾದ ಹೇತುಗಳು, ನೆನ್ಪಿಟ್ಕೋಬೇಕು. ಇವತ್ತು ಏನೇನು ಪ್ರಶ್ನೆಗಳು ಕೇಳ್ತಾರೆ, ಎಂಥ ಪ್ರಶ್ನೆಗಳವೆಲ್ಲ? ಎಲ್ಲ ಅಪ್ರಯೋಜಕ ಪ್ರಶ್ನೆಗಳು. ಸಾಧ್ಯ ಸಾಧಕ ಅಲ್ಲೇ ಅಲ್ಲ ಅವೆಲ್ಲ ಕೂಡ. ಆ ನವೀನೇನ್ ಮಾಡ್ತಾರೆ, ಏನೋ ಕೇಳ್ಬಿಟ್ಟ ದೊಡ್ಡ ಗಾಬರಿ ಆಗ್ಬಿಡ್ತಾರೆ. ಹೌದಲ್ಲ, ಅವ್ನು ಕೇಳ್ಬಿಟ್ಟಲ್ಲ, ದೇವರು ಚೇತನ, ನಾವು ಚೇತನ, ಅವನ್ಯಾಕೆ ಗುಣಪೂರ್ಣನಾಗಬೇಕು ಅಂತ ಕೇಳ್ಬಿಟ್ಟಲ್ಲ ಅಂದ್ರೆ ದಡ್ಡ ಯೋಚನೆ ಮಾಡಿದ್ರೆ ಗೊತ್ತಾಗ ಎದುರಿಗೆ ಇದೆ ಉತ್ತರ. ಅರ್ಥ ಆಯ್ತಾ? ಅಲ್ಲಿ ಯೋಚನೆ ಮಾಡಿದ್ರೆ ಏನ್ ಮಾಡ್ತಾನೆ ಇವನು? ಭಾರಿ ಒಳ್ಳೆ ಪ್ರಶ್ನೆ ಅಂತ ತಿಳ್ಕೊಂಡಿರ್ತಾನೆ. ದೇವರಿಲ್ಲ ಅಂತ ಹೇಳೋರೆಲ್ಲ ಕೊಡೋ ಪ್ರಶ್ನೆಗಳೆಲ್ಲ ಅಂಥವೇ, ಎಲ್ಲ ಕೆಲಸಕ್ಕೆ ಬರೋದು. ಇವನಿಗೆ ಉತ್ತರ ಗೊತ್ತಿದ್ದ ದಡ್ಡ ಆದ್ರಿಂದ ಅದಕ್ಕೆಲ್ಲ ತಲೆ ಹಾಕ್ತಾನೆ ಅಷ್ಟೇ. ಯಾರಿಗೆ? ಇಲ್ಲ, ಅದೇ ಆಗಿರೋದು. ಇವತ್ತು ಲಿಮಿಟೇಷನ್ ಇರೋದು ಅದರಲ್ಲೇನೆ. ಗೊತ್ತಿಲ್ಲ, ಭಾರಿ ಗೊತ್ತಿದೆ ಅಂತ ಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. 4-5 ಎಕ್ಸಾಂಪಲ್ ಕೊಟ್ಬಿಡ್ತಾರೆ. ಇನ್ನೊಂದು ನೋಡೋದೇ ಇಲ್ಲಿ ಅವರು. ಈ ಅದ್ವೈತ ಕೂಡ ಮಾಯಾವಾದಿಗಳು ಕೂಡ ಮಾಡಿದ ಕೆಲಸ ಏನು? ನಮ್ಮೆದುರಿಗೆ ಕೊಟ್ರಪ್ಪ, ಕಂಡಿದ್ದೆಲ್ಲ ಸುಳ್ಳು, ಶಕ್ತಿರಹಿತ ದೃಷ್ಟಿ ಕೊಟ್ಟು. ಇನ್ನೊಂದು ಯೋಚನೆ ಮಾಡಬಾರ್ದು ಅವನು. ಶಕ್ತಿರಹಿತ ಸುಳ್ಳಾಯ್ತು, ಕರೆಕ್ಟ್. ಕಂಡಿದ್ದೆಲ್ಲ ಸುಳ್ಳೆಲ್ಲಾಗಿದೆ ನಿಮಗೀಗ? ಇವತ್ತು ಆಕ್ಚುಲಿ ನೋಡಿದ್ರೆ ನಾವು ಕಂಡಿದ್ದೆಲ್ಲ ಸುಳ್ಳಾಗೋದು ಹೆಚ್ಚು, ಸತ್ಯ ಇರೋದು ಹೆಚ್ಚು. ಇಲ್ಲದ್ರೆ ಕಾಂಡಕ್ಕೆ ಹೋಗ್ತಿದ್ದಿಲ್ಲ ಯಾರು ಕೂಡ. ಅದನ್ನ ಸುಳ್ಳು ಅಂತ ಹೇಗೆ ನಂಬ್ತಾರೆ ಜನ ಇವರು? ಅರ್ಥ ಆಯ್ತಾ? ಇದೇ ಕೇಸ್ ಇವೆಲ್ಲ ರಾಂಗ್ ಎಕ್ಸಾಂಪಲ್ ಅಲ್ಲೇನು. ಇವತ್ತು ನಮ್ಮ ದೃಶ್ಯತ್ವ ಅನ್ನೋ ಹೇತು ಆಕ್ಚುಲಿ ಸತ್ಯತ್ವವನ್ನು ಪ್ರೂವ್ ಮಾಡುತ್ತೆ ಅಂತ ಆಚಾರ್ಯ ಹೇಳಿದ್ರು, ಮಿಥ್ಯಾತ್ವ ಪ್ರೂವ್ ಮಾಡೋದಿಲ್ಲ. ಅದಕ್ಕೆ ಏನ್ ಹೇಳಿದೆ ಚಾರ್ವಾಕ? ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಹೇಳಿದ. ಸೀಯಿಂಗ್ ಈಸ್ ಬಿಲೀವಿಂಗ್, ಕಂಡಿದ್ದು ಸತ್ಯ ಅಂತ. ಇವ್ರು ಕಂಡಿದ್ದು ಸುಳ್ಳು. ಆಕ್ಚುಲಿ ಆಪೋಸಿಟ್. ಚಾರ್ವಾಕ ಮಚ್ ಬೆಟರ್. ಯಾತಕ್ಕೆ? ಒಪ್ಕೊಂಡವನು ಕಂಡಿದ್ದು ಸುಳ್ಳು ಹೋದ್ರೆ ಮತ್ತೆ ಇನ್ಯಾವ ಸತ್ಯ ಆಗಿತ್ತು? ಪೂರ್ತಿ ಹೊರಟೋಯ್ತಲ್ಲಿ ಪೂರ್ತಿಯಾಗಿ. ಅರ್ಥ ಆಯ್ತಾ? ಚಾರ್ವಾಕರ ಫಿಲಾಸಫಿ ಸ್ವಲ್ಪ ಅರ್ಥ ಇದೆ, ಅಷ್ಟು ಹೋಪ್ಲೆಸ್ ಆಯ್ತು. ತಿಳಿತಾ? ಅದೆಲ್ಲ ಯೋಚನೆ ಮಾಡಿದರೆ ಅದಕ್ಕೆ ಬುದ್ಧಿ ಇಲ್ಲದವ್ರ ವಾದಗಳು ಅಂತ ಕರೆದಿತ್ತು. ಅದು ಬುದ್ಧಿ ಇದ್ದಾಗ ಮಾಡ್ತಾರೆ, ಬುದ್ಧಿ ಇಲ್ಲ ಅವರಿಗೆ. ಅವ್ರು ಸೇರಿ ಬುದ್ಧಿ ಒಪ್ಪಾರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅದು ಹೇಳಿದ ತಕ್ಷಣ ಏನೋ ಹೇಳ್ತಾರೆ ಅಂದ್ಬಿಡ್ತಾನೆ ಕೊಯ್. ತಾನೇ ಏನೋ ಹೇಳ್ತಿರೋದು ಆಕ್ಚುಲಿ. ಇವ್ರಿಗೇನಂತಾನೆ ಏನೋ ಹೇಳ್ತಾರೆ ಅಂತ. ಅದು ಅದಕ್ಕೆ ಸ್ವಭಾವ. ಕೊನೆ ಅಲ್ಟಿಮೇಟ್ಲಿ ಎಲ್ಲಿ ಎಂಡ್ ಆಗುತ್ತದ? ದುರ್ಯೋಧನ ಎಷ್ಟು ಹೇಳಿದ್ರು ಕೂಡ ಕೃಷ್ಣನ ಮಾತನ್ನೇ ಒಪ್ಪಲಿಲ್ಲ. ಇವತ್ತು ಮಹಾಭಾರತ ರಾಮಾಯಣ ಒಪ್ಪದೇ ಇರೋರು ಇದ್ದಾರೆ. ಅದೇನು ವೇದವ್ಯಾಸರ ಮಾತುಗಳು. ಇದು ಕೃಷ್ಣನ ಮಾತನ್ನು ದುರ್ಯೋಧನ ಡೈರೆಕ್ಟ್ ಆಗಿ ಒಪ್ಪಲಿಲ್ಲ. ಅವನು ಕಲಿಯುಗ ಜನ ದೇವ್ರ ಮಾತು ಒಪ್ಪೋದಿಲ್ಲ ಅಂತ. ಕಂಡ್ಕಂಡವ್ರ ಮಾತು ಒಪ್ತಾರೆ, ದೇವ್ರ ಮಾತು ಒಪ್ಪೋದಿಲ್ಲ. ಚಾರ್ವಾಕರೆಲ್ಲ ಅಂತವ್ರು ಅಷ್ಟೇ ಅಲ್ಲ. ಹೌದು ಅಲ್ಲ, ಅದಕ್ಕೆ ಹೇಳಿದ್ದು ಅವನು ಸರಿ ಅಂತಾನೆ ಹೇಳಲಿಲ್ಲ. ಮಾಯಾವಾದಿಗಳಿಗೆ ತವಾಸಿ ಅಂತ ಹೇಳಿದ್ದಾರೆ. 20 ಬಂದವನು 10ಕ್ಕಿಂತ ಜಾಸ್ತಿ ತಗೊಂಡಿದ್ದಾರೆ ಎಂಬ ಸುಳ್ಳಲ್ಲ. ಇಬ್ರು ಫೇಲು, ಅದೇ ಸಂಶಯನೇ ಇಲ್ಲ. ಆದ್ರೆ 20ಕ್ಕಿಂತ 10ಕ್ಕಿಂತ ಜಾಸ್ತಿ ಅದು ಆ ಅರ್ಥದಲ್ಲಿ. ದುರ್ಮತಗಳೇ, ಚಾರ್ವಾಕಾಗ್ಲಿ ಅವ್ರ ಅಪ್ಪ ಆಗಲಿ ಎಲ್ಲರೂ ಅಷ್ಟೇ. ಆದ್ರೆ ದುರ್ಮತದಲ್ಲೂ ಏನಿದೆ, ತಾರತಮ್ಯ ಇದೆ. ಅದಕ್ಕೆ ಆಚಾರ್ಯ ಹೆಚ್ಚು ಖಂಡನೆ ಮಾಡಬೇಕಾದ್ರೆ ಅಥವಾ ಅನಂತ ದೋಷ ದುಷ್ಟಂಚ ಹೇಯಂ ಮಾಯಾಮತಂ ಶುಭೈ ಇದನ್ನ ಬೈತಾರೆ. ಯಾತಕ್ಕೆ ಅಂದ್ರೆ ಎಲ್ಲ ದೋಷ ಒಟ್ಟಿಗೆ ಸಿಗುತ್ತೆ ಇದ್ರೊಳಗೆ. ಗೊತ್ತಾಯ್ತಾ? ತಪ್ಪಿನಲ್ಲೂ ಕೂಡ ಹೆಚ್ಚು ತಪ್ಪು ಮಾಡಿರೋದು ಅಂತೇಳಿ. ಸೊ ಚಾರ್ವಾಕ ಬೆಟರ್ ಅಂತ ಆಚಾರ್ಯ ಕೂಡ ಹೇಳಿದಾಗ ಆಯ್ತಲ್ಲ. ಮಾಯಾವತ ಹೇಯ ಅಂತ ಹೇಳಿದ್ರಿಂದ ಚಾರ್ವಾಕವತ ಗ್ರಾಹ್ಯ ಅಂತ ಅರ್ಥ ಅಲ್ಲ. ಏನರ್ಥ? ಅದಕ್ಕಿಂತ ಬೆಟರ್ ಅಂತ. ಹೌದೌದು, ಅದಕ್ಕೆ ಹೇಳಿದ್ದವ್ರು. ಯಾಕೆ ಕಾಣೋದಿಲ್ವಲ್ಲ, ಅಷ್ಟೇ ವಾದವನ್ನು. ಇವ್ರು ಇದು ದೇಹನೇ ಇಲ್ಲ ಅಂತಾರ, ಅದಕ್ಕಿಂತ ವಾಸಿ ಅಲ್ಲ. ಸುಟ್ಟೋದ ದೇಹ ಬರೋದಿಲ್ಲ ತವಣಂತ, ಇರೋದೇ ಹೇಳ ಸುಳ್ಳು ಹೋಗ್ತೀವಿಡ ಅಂತ. ಯಾರು ವಾಸಿ ಇರ್ತಾರೆ? ಚೂರಾರು ವಾಸಿ ಇದೆಯಲ್ಲ. ಒಪ್ಪಿದಾನಲ್ಲ. ದೇವರಿಲ್ಲ, ದೇವರ ಕಣ್ಣಿಗೆ ಕಾಣೋ ಸತ್ಯ, ದೇವ್ರ ಕಣ್ಣಿಗೆ ಕಾಣೋದಿಲ್ಲ ಸುಳ್ಳು. ಇಷ್ಟೇ ಅವನ ವಾದ. ಅರ್ಥ ಆಯ್ತಾ? ಈಗ ಸುಳ್ಳು ಕಣ್ಣಿಗೆ ಕಂಡಿದ್ದಷ್ಟೇ ಸತ್ಯ. ಇವರು ಕಣ್ಣಿಗೆ ಕಂಡಿದ್ದು ಸುಳ್ಳು, ಕಾಣದೇ ಇರೋದು ಸುಳ್ಳು, ಎರಡು ಸುಳ್ಳು. ಕಾಣದಿರೋದು ಹೇಗೂ ಸುಳ್ಳು, ಕಂಡಿದ್ದು ಸುಳ್ಳು. ಮತ್ತೆ ಯಾವ್ದು ಸತ್ಯ ಆಗಿದ್ರೆ ಕೊನೆಗೆ ಎಲ್ಲಿ ಬರುತ್ತೆ? ಎಲ್ಲ ಸುಳ್ಳು ಅಂತಾರೆ. ಅದಕ್ಕೆ ಪ್ರಸನ್ನ ಬೌದ್ಧ ಮತ ಅಂತ ಕರೆದು. ಬೌದ್ಧ ಹೇಳಿದ್ದು ಅದನ್ನೇ.
ಕಣ್ಣಿಗೆ ಕಂಡಿದ್ದು ಸುಳ್ಳು, ಕಾಣದೇ ಇದ್ದು ಸುಳ್ಳು ಅಂತ ಹೇಳಿದ್ದಾರೋ ಬೌದ್ಧರು. ಅದೇ ರೀತಿ ಇವರು ಹೇಳಿದ್ರಿಂದ ಇವರು ಪ್ರಚಂಡ ಬೌದ್ಧರು ಅಂತ ಕರ್ತ. ಏನೋ ಹೇಳ್ತಾ ಇದ್ದು ಕೊಡಿ ಮಾಡಿದ್ದೇನೋ ಅದನ್ನೇ ಮಾಡಿದ್ದು. ಅರ್ಥ ಆಯ್ತಾ? ಜಾಗ ಬಿಡಿಸಿ ಎತ್ಕೊಂಡು ಹೋಗಿ ಬಡಿಸೋದಿಲ್ಲ ಅಂತೇಳಿ. ಇಲ್ಲಿ ಅಲ್ಲೂ ಬಡಿಸಿಲ್ಲ, ಎರಡಾಗಿದ್ದು ಅಷ್ಟೇನೆ. ಅಲ್ಲಿ ಡಬಲ್ ಸಿಟ್ಟು ಬರುತ್ತೆ ಅವ್ರಲ್ಲಿ. ಅಷ್ಟಕ್ಕೆ ಕೂತ ನಿಲ್ಲಿಸಿ ಕರ್ಕೊಂಡು ಬಂದು ಲೋಟ ಗುಡಿಸಿ ಎಲ್ಲ ಮಾಡಿ ಕೊರಿ ಇಲ್ಲ ಅಂತ ಹೇಳಿದ್ರೆ ಅದೇ ವಾಸಿ ಇತ್ತಲ್ಲ. ಸುಮ್ಮನೆ ಡೈರೆಕ್ಟ್ ಎದ್ದು ಹೋಗ್ತೀರಿ. ಇದ್ಯಾವಲ್ಲ ಆಸೆ ತೋರಿಸಿ ಕೈ ಬಿಟ್ಟಾಗಲಿಲ್ಲ, ಮೋಸ. ಇಲ್ಲ ಅನ್ನೋದಕ್ಕಿಂತ ಇದೆ ಅಂತ ಹೇಳಿ ಆಮೇಲೆ ಇಲ್ಲ ಅಂತ ಹೇಳಿ ಏನಾಗುತ್ತೆ ಅಲ್ಲಿಗೆ ಆಸೆ ಕೊಟ್ಟು ಮೋಸ ಮಾಡಿದಾಗತ್ತೆ. ಅದಕ್ಕೆ ಹೆಚ್ಚು ಡೇಂಜರಸ್ ಇವರು. ಇತ್ಯಾದಿಕಾ ಶ್ರುತಿ ವದೇತ್ಯಥೋ ಹತ ಇತಿ ತಥಾ ನಾಯುಕ್ತಂ ತದ್ಯುಕ್ತಂ ಪ್ರಮೇಯಂ ಯುಕ್ತಿಹೀನಂನ. ಅದಕ್ಕೆ ದೇವರ ಬಗ್ಗೆ ನಾವೇನು ಹೇಳಿದ್ದೇವೆ, ಫರ್ಮ್ ಬೇಸಿಸ್ ಇದೆ ಅದಕ್ಕೆ. ಆದ್ರಿಂದ ಅದನ್ನು ಯುಕ್ತಿಹೀನ ಅಂತ ಹೇಳ್ಬಿಡ್ಲಕ್ಕೆ ಹೋಗಬೇಡ. ಯುಕ್ತಿ ಬೇಕಾದ್ರೆ ಯುಕ್ತಿನೂ ಇದೆ, ಇನ್ನು ಶಾಸ್ತ್ರ ಅಂತ ಇದ್ದೇ ಇದೆ. ಕಿಂತು ಹರಿಹಿ ಪ್ರಾಪ್ತ ಅನಂತ ಗುಣ ತತ್ಪ್ರೇತ್ಸುತ್ವೇ ಸತಿ ತತ್ರ ಶಕ್ತತ್ವ. ಇನ್ನು ದೇವರಿಗೆ ಅನಂತ ಗುಣ ಇದೆ. ಗುಣ ಬೇಕು ಅಂತ ಯಾರಿಗೆ ಅನಿಸುತ್ತೋ ಇಲ್ವೋ? ಅನಿಸುತ್ತೆ. ನಮ್ಗೆ ಯಾಕೆ ಗುಣ ಬೇಕು ಅಂದ್ರೆ ಯಾಕೆ ತಗೊಳಕ್ ಬರ್ತಾ ಇಲ್ಲ? ಸ್ವಾತಂತ್ರ್ಯ ಇಲ್ಲ. ಅದೇ ದೋಷ ಹೋಗ್ಬೇಕು ಅಂತ ಅನಿಸುತ್ತಾ ಇಲ್ವೋ? ಅನಿಸುತ್ತೆ. ನಮ್ಗೆ ಹೋಗಿಲ್ಲ, ಯಾತಕ್ಕೆ? ಸ್ವಾತಂತ್ರ್ಯ. ದೇವರಿಗೆ ಸ್ವಾತಂತ್ರ್ಯ ಇರೋದ್ರಿಂದ ಏನಿದೆ ಅವನಿಗೆ? ಗುಣ ಪೂರ್ಣತ್ವನೂ ಇದೆ, ದೋಷ ದೂರತ್ವನೂ ಇದೆ. ಸ್ವಾತಂತ್ರ್ಯ ಬರೀ ದೋಷ ಇಲ್ಲ ಅಲ್ಲ, ದೋಷ ಪೂರ್ತಿ ಇಲ್ಲ, ಬರೀ ಗುಣ ಇವೆ ಅಲ್ಲ, ಎಲ್ಲಾ ಗುಣನೂ ಇದೆ. ಸಿಂಪಲ್ ಅಂತ ದೇವರು ಸ್ವತಂತ್ರ ಅಂತ ಒಂದು ಮಾತಲ್ಲಿ ಏನು ಬಂದಿದೆ? ಗುಣಪೂರ್ಣತ್ವನೂ ಬಂತು, ದೋಷ ದೂರತ್ವನೂ ಬಂತು ಒಟ್ಟಿಗೆನೆ. ಅರ್ಥ ಆಯ್ತಾ? ಅದನ್ನೇ ಆಚಾರ್ಯ ಕೋಟ್ ಮಾಡ್ತಾರೆ. ಯದಧೀನ ಗುಣಾ ಸರ್ವೇ ದೋಷ ಅಪಿಚ ಸರ್ವಶಃ ಗುಣಾಸ್ತಸ್ಯ ಕಥಂ ನ ಸ್ಯುಃ ಶುರ್ದೋಷಾಶ್ಚ ಕಥಂ ಪುನಃ. ಯದಧೀನ ಗುಣಾ ಸರ್ವೇ, ಸ್ವತಂತ್ರ ಅಂದಮೇಲೆ ಎಲ್ಲದನ್ನು ಅಧೀನದಲ್ಲಿ ಇಟ್ಕೊಂಡವನು ಅಂತ ಅರ್ಥ. ಗೊತ್ತಾಯ್ತಾ? ಎಲ್ಲಾ ಗುಣಗಳು ಅವನಧೀನ, ಎಲ್ಲ ದೋಷಗಳು ಅವನಧೀನ. ಎಲ್ಲಾ ಗುಣಗಳು ಅವನಧೀನ, ಎಲ್ಲಾ ದೋಷಗಳು ಅವನಧೀನ ಅಂದಮೇಲೆ ಯಾವ ಗುಣನೂ ಬಿಡೋದಿಲ್ಲ. ಯಾಕೆ? ಅಧೀನದಲ್ಲಿ ಇರೋದ್ರಿಂದ. ಯಾವ ದೋಷನೂ ಹತ್ರ ಬಿಡೋದಿಲ್ಲ. ಯಾತಕ್ಕೆ? ಇರೋದ್ರಿಂದ. ಅದು ಒಂದು ಸಾಕು. ಸ್ವತಂತ್ರತ್ವ ಅನ್ನೋ ಒಂದು ಗುಣ ಇಟ್ ಕವರ್ಸ್ ಎವ್ರಿಥಿಂಗ್. ಆ ಪದ ಬೇರೆ ಯಾರ್ಯಾರು ಉಪಯೋಗಿಸಿಲ್ಲ ದೇವರ ಬಗ್ಗೆ. ತತ್ವ ಸಂಖ್ಯಾನ ತತ್ವ ವಿವೇಕದಲ್ಲಿ ಆತರ ಹೈಲೈಟ್ ಮಾಡಿದ್ರು. ಅದು ಬಿಟ್ಟಿದ್ದೇನೆ ತಕ್ಷಣ ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ಸ್ವತಂತ್ರಂ ಪರತಂತ್ರಂಚ ಪ್ರಮೇಯಂ ದ್ವಿವಿಧಂ ಮತಂ. ಅದ್ಯಾವುದು? ಇದ್ಯಾವುದು? ಒಂದು ತತ್ವ ಸಂಖ್ಯಾನ, ಒಂದು ತತ್ವ ವಿವೇಕ. ಯಾವುದು? ಮೊದಲನೇದು ತತ್ವ ಸಂಖ್ಯಾನ, ಎರಡನೇದು ತತ್ವ ವಿವೇಕ. ಅದೆಲ್ಲ ನೆನಪಿಟ್ಟುಕೊಂಡ್ರೆ ದೇವ್ರ ಬಗ್ಗೆ ಒಂದು ಮಾತಲ್ಲಿ ಹೇಳಿ ಆಲ್ ಅಬೌಟ್ ಗಾಡ್, ಒಂದೇ ಮಾತು, ಸ್ವತಂತ್ರ ಅನ್ನೋ ಮಾತು. ಅದು ಬಿಟ್ಟು ಏನ್ ಹೇಳಿದ್ರು ಕೂಡ ಏನಾಗಬಹುದು? ಸ್ವಲ್ಪ ಅಡ್ಡ ತರಬಹುದು. ಅದು ಹೇಳಿದ್ರೆ ಏನ್ ತರಲಿಕ್ಕೆ ಬರೋದು? ಸ್ವತಂತ್ರ ಅನ್ನೋ ಪದ ಅಬ್ಸಲ್ಯೂಟ್ ಸೆನ್ಸ್ ನಲ್ಲಿ, ಮತ್ತೆ ರಿಲೇಟಿವ್ ಸೆನ್ಸ್ ನಲ್ಲಿ ತಗೊಳ್ಬಾರ್ದು. ಅಬ್ಸಲ್ಯೂಟ್ ಸೆನ್ಸ್ ನಲ್ಲಿ ಕೈದಿ ಜೈಲಿಂದ ಹೊರಗೆ ಬಂದ, ನಾನು ಇಂಡಿಪೆಂಡೆಂಟ್. ಏನ್ ಇಂಡಿಪೆಂಡೆಂಟ್? ಅವನಿಗೆ ಊಟಕ್ಕೆ ಹೋಗ್ಬೇಕು, ಮತ್ತೆ ಎಲ್ಲರೂ ಒಂದ್ ಕಡೆಗೆ ತಿನ್ನಕ್ಕೆ ಹೋಗ್ಬೇಕು. ಜೈಲೊಳಗಿಲ್ಲ ಅಷ್ಟೇ ಇಂಡಿಪೆಂಡೆಂಟ್. ಅದೆಂತದ್ದು? ರಿಲೇಟಿವ್ ಇಂಡಿಪೆಂಡೆನ್ಸ್ ಹೊರತು ಅಬ್ಸಲ್ಯೂಟ್ ಅಲ್ಲ. ಆದ್ರೆ ದೇವ್ರದ್ದು ಅಬ್ಸಲ್ಯೂಟ್ ಬೇರೆ ಕಡೆ ಹುಡುಕ್ಲಿಕ್ಕೆ ಹೋಗಬಾರ್ದು. ಇರೋದು ಒಂದೇ ಒಂದ್ ಕಡೆ. ಎಲ್ಲಿ ಅದು? ದೇವರಲ್ಲಿ ಒಂದೇ. ಈ ಮಾತು ಅರ್ಥ ಮಾಡ್ಕೊಳ್ಳಿ. ಆಗ ದೇವರನ್ನು ನಂಬಿದಾಗ ನಮ್ಗೆ ಯಾತಕ್ಕೆ ಅಬ್ಸಲ್ಯೂಟ್ ಸೇಫ್ಟಿ? ಬಿಕಾಸ್ ಆಬ್ಸಲ್ಯೂಟ್ ಇಂಡಿಪೆಂಡೆಂಟ್ ಆದ್ರೆ. ಅದಕ್ಕೆ ರುದ್ರ ಹೇಳಿದ್ರು, ನಾನು ಅಹಂ ಭೋಗಪ್ರದೋವತ್ಸ ಮೋಕ್ಷದಸ್ಸು ಜನಾರ್ಥ. ಉಳಿದು ಏನಾರು ಮಾಡಬಹುದು, ಸೈನ್ ಮಾಡೋ ಕೆಪಾಸಿಟಿ ನಮಗಿಲ್ಲ. ಮಾಡಿದ್ರೆ ಫೋರ್ಜರಿ ಆಗುತ್ತೆ, ನಾವು ಸಸ್ಪೆಂಡ್ ಆಗ್ತೀವಿ ಹೊರತು ನಿನ್ನ ಕೆಲಸದ್ದು ಆಗೋದಿಲ್ಲ. ನಾವು ಸೈನ್ ಮಾಡಿ ನಿನ್ನ ಕೆಲಸ ಆಗೋದಿಲ್ಲ, ಮಾಡಕ್ ಬರೋದಿಲ್ಲ. ಸೊ ದೇವರೊಬ್ಬನೇ ಹೇಳಬೇಕಾಗ್ತದೆ. ವಿಷ್ಣುರೀದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಎರಡು ಸರಿಯಾಗಿ ತಿಳ್ಕೊಂಡ್ರೆ ನಮ್ಮ ವಿಷಯ ಗಟ್ಟಿ ಆಗ್ತಾ ಹೋದಂತೆ ಭಕ್ತಿ ಏನಾಗುತ್ತಾಗ ಫರ್ಮಾಗಿ ಬರುತ್ತೆ. ತಥೋ ಹರೇಹೇ. ಅದು ನೋಡಿ, ವಾಕ್ಯ ನೋಡಿ, ಸರಿಯಾಗಿ ಅರ್ಥ ಆಗುತ್ತೆ. ಕಿಂತು ಹರಿಹಿ ಪ್ರಾಪ್ತ ಅನಂತ ಗುಣ. ಯಾತಕ್ಕೆ? ತತ್ ಪ್ರೇಪ್ಸುತ್ವೇ ಸತಿ ತತ್ರ ಶಕ್ತತ್ವ. ಪ್ರೇಪ್ಸು ಅಂದ್ರೇನು? ಪ್ರಾಪ್ತು ಇಚ್ಛು ಪ್ರೇಪ್ಸು. ಹೊಂದಬೇಕಂತ ಬಯಕೆ ಹೊಂದಿದವನು ಸ್ವತಂತ್ರನಾಗಿದ್ದಾನೆ. ಅದಕ್ಕೇನಾಗ್ತಾನೆ? ಶಕ್ತಿ ಇದೆ, ಬೇಕಾಗಿದೆ, ತಗೊಂಡ ಓದೋದು, ಗುಣಪೂರ್ಣತ್ವ ಇದೆ. ಆಮೇಲೆ ಹರಿಹಿ ಇನ್ನೊಂದು ನೋಡಿ, ನೆಕ್ಸ್ಟ್ ಈಗ ಸದಾ ತ್ಯಕ್ತ ಅಶೇಷ ದೋಷ. ದೇವರಲ್ಲಿ ಯಾವ ದೋಷಗಳು ಇಲ್ಲ. ತಜ್ಜಿಹಾಸುತ್ವೇ ಸತಿ ತತ್ರ ಶಕ್ತತ್ವ. ಜಿಹಾಸು ಅಂದ್ರೇನು? ಹಾತುಮಿಚ್ಚು ಜಿಹಾಸು, ಬಿಡಕ್ಕೆ ಇಷ್ಟಪಡುವುದು. ಜಿಹಾಸುತ್ವ, ಬಿಡಕ್ಕೆ ಇಷ್ಟಪಡ್ತಾ ಇದ್ದಾನೆ, ಬಿಡೋ ಶಕ್ತಿ ಇದೆ. ಅದಕ್ಕೆ ಅವನು ಸರ್ವದೋಷ ದೂರ. ಅರ್ಥ ಆಯ್ತಾ? ಅವನು ಗುಣಪೂರ್ಣ, ಸ್ವತಂತ್ರನಾದ್ದರಿಂದ ಸಿಂಪಲ್. ದೋಷ ದೂರ, ಸ್ವತಂತ್ರನಾದ್ರೆ. ಸ್ವತಂತ್ರತ್ವ ಅನ್ನೋ ಒಂದೇ ಒಂದು ಹೇತು ಏನ್ ಮಾಡುತ್ತೆ? ಅತ್ಯಂತ ಪ್ರಯೋಜಕವಾದ ಹೇತು. ಎರಡನ್ನೂ ಸಮರ್ಥನೆ ಮಾಡಿಬಿಡುತ್ತೆ. ಎಲ್ಲದಕ್ಕೂ ಸ್ವಾಮಿ ಅಂದ್ರೆ ಎರಡು ಮಾಡ್ತಾನೆ ಅಂತ. ಸಾಮಾನ್ಯ ವ್ಯಾಪ್ತ್ಯ ಚೈತ್ರವತ್. ಇದೆಲ್ಲ ಸಾಮಾನ್ಯ ವ್ಯಾಪ್ತಿ ಅಂದ್ರೇನು? ಜನರಲ್ ಕನ್ಕಾಮಿಟೆನ್ಸ್. ಯಾವನಿ ಬೇಕಾದ್ರೆ ಅರ್ಥ ಆಗುತ್ತೆ.
ಅದಕ್ಕೆ ಚೈತ್ರವತ್ ಒಬ್ಬ ವ್ಯಕ್ತಿ ABCD ಇದ್ರೆ ಹಾಗೆ ಇತ್ಯಾದಿ ಯುಕ್ತಿಯುಕ್ತಮೇವ ಯಥೋ ಅತಃ ಇತಿ. ಯುಕ್ತಿಯುಕ್ತಮೇವ ಯುಕ್ತಿಯುಕ್ತವಾಗಿದೆ, ಯಾವ ದೋಷನೂ ಇಲ್ಲ. ಪ್ರಾಚೀನ ಯುಕ್ತಿಸ್ತು ಉಕ್ತ ಶ್ರುತಿಯುಕ್ತಿ ಬಾಧಿತ ಇತಿ ಭಾ. ಪ್ರಾಚೀನ ಯುಕ್ತಿ ಅಂದ್ರೇನು? ಚೇತನತ್ವಾತ್ ಗುಣಪೂರ್ಣ ನಭವತಿ, ಚೇತನತ್ವಾತ್ ದೋಷದೂರ ನಭವತಿ ಅಂತ ಹೇಳಿದ್ಯಲ್ಲ, ಅದೆಂಥದ್ದು? ಯುಕ್ತ ಶ್ರುತಿ ಯುಕ್ತಿ ಬಾಧಿತ. ಪ್ರಾಚೀನ ಹಿಂದಿಂದು ಅಂದ್ರೆ ಪೂರ್ವಪಕ್ಷಿದು ಅಂತ ಅರ್ಥ. ಪೂರ್ವಪಕ್ಷಿ ಅನುಮಾನ ಸರಿ ಇಲ್ಲ. ಉಕ್ತ ಶ್ರುತಿ ವಿರೋಧ ಯುಕ್ತಿ ಬಾಧ ಎರಡೂ ಇದೆ. ಈ ಹೇಳಿದ ಶ್ರುತಿಗೂ ವಿರುದ್ಧ ಯುಕ್ತಿಗೂ ವಿರುದ್ಧ ಆದ್ರಿಂದ ಸರಿಯಲ್ಲ. ಅಥವಾ ಶ್ರುತಿ ಮೂಲವಾದ ಯುಕ್ತಿಯಿಂದ ಬಾಧಿತವಾದ್ದರಿಂದ, ನಿಂದೆಂಥದ್ದು ಬರೀ ಯುಕ್ತಿ, ನಮ್ದೆಂಥದ್ದು ಶ್ರುತಿ ಮೂಲವಾದ ಯುಕ್ತಿ ಆದ್ರಿಂದ ನಮ್ಮದಕ್ಕೆ ಬೆಲೆ ಇದೆ, ನಿಂದಕ್ಕೆ ಬೆಲೆ ಇಲ್ಲ. ನಮ್ಮದು ಬಾಧ ಇಲ್ಲ, ನಿಂದಕ್ಕೇನಿದೆ? ಬಾಧ ಅಂದ್ರೇನು? ಪ್ರಮಾಣ ವಿರೋಧ ಅಂತ ಅರ್ಥ. ಪ್ರಮಾಣಕ್ಕೆ ವಿರುದ್ಧವಾದದ್ದೆಲ್ಲ ಬಾಧಿತ ಅಂತ. ಪಾದಾರ್ಥಂ ಉಪಸಂಹರತಿ, ಮೊದಲನೇ ಪಾದ ಮುಕ್ತಾಯ ಆಯ್ತು. ಅದಕ್ಕೂ ಅದೇ ಉತ್ತರ ಮತ್ತೆ. ನಾಯುಕ್ತಂ ಇತ್ಯಾದಿ ನಾಯುಕ್ತಂ ತದ್ವದೇಶುತಿ. ಒಂದೇ ಒಂದು ಮಾತು ರಾಯರು ಎಷ್ಟು ಫೈನಲ್ ತೋರಿಸಿದ್ದಾರೆ ಅಂದ್ರೆ, ಒಂದು ಇಡೀ ಎಲ್ಲ ಅಧಿಕರಣಕ್ಕೂ ಉತ್ತರ ಅಂತ ಹೇಳ್ತಾರೆ. ಇಡೀ ಎಷ್ಟು ಅಧಿಕರಣ ಇದೆ ಅದರೊಳಗೆ? 11 ಅಧಿಕರಣ. 11 ಅಧಿಕರಣಕ್ಕೂ ಕೂಡ ಒಂದು ಮಾತಲ್ಲಿ ಉತ್ತರ ಆಚಾರ ಸಂಗ್ರಹ ಮಾಡಿದ್ದಾರೆ. ಅದು ಗ್ರೇಟರ್. ಬರೆದಿದ್ದು ಇವರು ವಿವರಣೆ ಕೊಟ್ಟಿದ್ದು. ತತ್ ತಸ್ಮಾತ್ ಪೂರ್ವವಾದ್ಯುಕ್ತ ಯುಕ್ತೀನಾಂ. ಪೂರ್ವವಾದಿ ಅಂದ್ರೇನು? ಪೂರ್ವಪಕ್ಷದ ವಾದಿಗಳು ಅಂತ ಅರ್ಥ. ಅಥವಾ ಹಿಂದೆ ಹೇಳಿದ ಎಲ್ಲಾ ವಾದಿಗಳು. ಸಿದ್ಧಾಂತಿ ಉಕ್ತ ಶ್ರುತಿ ಯುಕ್ತಿ ಬಾಧಿತತ್ವಾತ್. ಸಿದ್ಧಾಂತಿ ಏನ್ ಹೇಳ್ತಾನೆ, ಅವ್ರು ಹೇಳ್ತಕ್ಕಂಥ ಶ್ರುತಿ ಯುಕ್ತಿಗಳಿಂದ ಬಾಧಿತವಾಗೋದ್ರಿಂದ ಎಲ್ಲಾ ಪೂರ್ವಪಕ್ಷಗಳು ಕೂಡ ಅತ್ಯಂತ ವಿರುದ್ಧ. ಭಗವತಃ ಸರ್ವಕರ್ತೃತ್ವಾದಿ ಅನಂತ ಗುಣತ್ವ ಬೋಧಿಕಾ. ಶ್ರುತಿ ಇರೋದೆಲ್ಲ ಏನವು? ಭಗವಂತ ಸರ್ವಕರ್ತೃತ್ವಾದಿ ಅನಂತ ಗುಣಗಳಿಂದ ಕೂಡಿದ್ದಾನೆ ಅಂತ ತಿಳಿಸ್ತಾ ಇದೆ. ಯಾವುದು ಬೇಕು ಇಂಪಾರ್ಟೆಂಟ್ ಶ್ರುತಿ ಅಂದ್ರೆ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಇತ್ಯಾದಿ ಶ್ರುತಿ ನ ಯುಕ್ತಿ ವಿರುದ್ಧಂ ವದೇದಿತ್ಯರ್ಥ. ದೇರ್ಫೋರ್ ಶ್ರುತಿ ಏನ್ ಹೇಳ್ತಾ ಇದೆ? ಯುಕ್ತಿ ವಿರುದ್ಧ ಅದು ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಸರಿಯಾಗಿ ಹೇಳಿದೆ. ಶ್ರುತಿ ರೀತಿ ಏಕವಚನಂ ಅರ್ಥೈಕ್ಯಾಭಿಪ್ರಾಯೇಣ ಶ್ರುತಿ ನಾಯುಕ್ತಂ ತದ್ವದೇ ಶ್ರುತಿ ಅಂದ್ಬಿಟ್ಟು. ಶ್ರುತಿ ಅಂದ್ರೆ ವೇದ ಅಂತ ಅಷ್ಟೇ ಅರ್ಥ. ವೇದಗಳು ಅಂತ ಹೇಳ್ಬೋದಾಗಿತ್ತು ಆಚಾರ್ಯರು. ವೇದ ಅಂತ ಸಿಂಗ್ಲರ್ ಹೇಳಿಬಿಟ್ರಲ್ಲ. ಸಿಂಗ್ಲರ್ ಹೇಳಿದ್ರೆ ನಾವೇ ತಿಳ್ಕೊತೇವೆ, ಯಾವುದೋ ಒಂದು ವೇದ ಸರಿಯಾಗಿ ಹೇಳುತ್ತಷ್ಟೇ, ಉಳಿದೆಲ್ಲ ತಪ್ಪು ಅಂತ ಹೇಳಿದ್ರೆ ಹಾಗೆ ಹೇಳ್ಬಾರ್ದು. ಏನಂತ ಹೇಳ್ಬೇಕಕ್ಕೆ? ಕಲೆಕ್ಟಿವ್ ಸಿಂಗುಲರ್ ಅಂದ್ರೇನು? ಎಲ್ಲ ಸೇರಿ ಒಂದ್ ಮಾತು ಹೇಳುದು. ವೇದ ಪ್ರಮಾಣಂ ಅಂದ್ರೆ ಎಲ್ಲಾ ವೇದಗಳು ಪ್ರಮಾಣ ಅಂತಾನೆ ಅರ್ಥ. ಬಹುವಚನದ ಅರ್ಥನೇ ಎಲ್ಲಾ ವೇದಗಳು ಅಂತ ಅರ್ಥನೇ ಹೊರತು ಯಾವುದೋ ಒಂದು ವೇದವಾಕ್ಯ ಅಂತ ಅರ್ಥ ಅಲ್ಲ. ನಾಯುಕ್ತವಾದಿ ಅಸನ್ನೈವ ಪೂರ್ತಿ ಒಂದಿಟ್ಕೊಂಡು ಹೇಳಿದಲ್ಲ, ಶ್ರುತಿ ಪ್ರಮಾಣ ಅದು ಅಯುಕ್ತ ಹೇಳೋದಿಲ್ಲ. ಎರಡು ಇಟ್ಕೊಂಡ್ಬಿಟ್ರೆ ಎಲ್ಲ ಅಧಿಕರಣ ಸಾರ ಬಂದೋಯ್ತು. ಯಾವುದು? ಹೌದು, ಎಲ್ಲದೂ ಅಷ್ಟೇನೆ. ಯಾಕೆ? ಅದು ಯುಕ್ತ, ಅದು ನಾವು ಹೇಳೋದು ಯುಕ್ತ, ನೀನು ಹೇಳೋದು ಅಯುಕ್ತ ಅಷ್ಟೇ. ಯುಕ್ತ ಅಯುಕ್ತ ಅನ್ನೋ ಮಾತಿನಲ್ಲಿ ಎಲ್ಲ ಸೇರ್ಕೊಂಡೋಯ್ತು. ಅದೇ ರೀತಿ ಪ್ರಾಮಾಣಿಕ ಅಪ್ರಾಮಾಣಿಕ. ಪ್ರಮಾಣದಿಂದ ಯಾವ ತಗೊಂಡ್ರು ಪ್ರಾಮಾಣಿಕನೇ, ಮತ್ತೆ ಪ್ರಮಾಣದಿಂದ ಯಾವ ತಗೊಂಡ್ರು ಅಪ್ರಾಮಾಣಿಕತ್ವ ಅಂತ ಹೇಳ್ತು ಕೊಟ್ರೆ ಕತೆ ಮುಗಿತವ್ರು. ಹೌದು, ಎಲ್ಲ ಜ್ಞಾಪಕ. ಅರ್ಥ ಗೊತ್ತಿದ್ದಷ್ಟು ನಿಮಗೆ ಅರ್ಥ ಆಗುತ್ತೆ. ಇತ್ಯಾದಿ ವ್ಯವದಿತಿ ಇತಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಸ್ಯ ಬ್ರಹ್ಮಸೂತ್ರ ಅನುಭಾಷ್ಯಸ್ಯ ವಿವೃತೌ ರಾಘವೇಂದ್ರ ಇತಿ ಕೃತಾಯಾಂ ತತ್ವಮಂಜರ್ಯಾಖ್ಯಾಯಾಂ ದ್ವಿತೀಯಾಧ್ಯಾಯಸ್ಯ ಪ್ರಥಮಃ ಪಾದಃ. ಮುಂದೆ ದ್ವಿತೀಯ ಪಾದ. ನಾಳೆಯಿಂದ ದ್ವಿತೀಯ ಪಾದ. ನಾಳೆ ಪಾಠ್ಯ ಹಾಗೂ ಇಲ್ಲ, ನಾಡಿದ್ದರಿಂದ ದ್ವಿತೀಯ ಪಾದ.